ಮೂರು ವರ್ಷಗಳ ಕಾಲ ಅದು ಎಕ್ಸಾಮ್ಸಲ್ಲೇ ನಾನು ಕಳೆದಿದ್ದೇನೆ. ಈಗ ಅಡುಗೆ ಮನೇಲಿ ಅಮ್ಮನಿಗೆ ತರಕಾರಿ ಹೆಚ್ಚಿಕೊಡೋದು, ಪಾತ್ರೆ ತೊಳೆದು ಕೊಡೋದು, ಸೊ ಎಲ್ಲ ಕೆಲಸವನ್ನು ಅಭ್ಯಾಸ ಮಾಡಿದ್ರು ನನಗೆ. ಹಾಗೆ ಆಸಕ್ತಿ ಸಹ ಇದೆ ಅದೇ ಥರ. ಸೊ ಯಾವುದು ನನಗೆ ಫಿಸಿಕಲಿ ಆ್ಯಂಡ್ ಮೆಂಟಲಿ ಎರಡೂ ಚಾಲೆಂಜಿಂಗ್ ಇರ್ಬೋದು, ಆ ಥರ ಕ್ಷೇತ್ರವೇ ನನಗೆ ಬೇಕು ಅಂತ ಗೊತ್ತಿತ್ತು ನನಗೆ ಆಗಲಿಂದ. ಪರಿಶ್ರಮ ಪಡ್ತಾ ಇದ್ದೆ, ಆದರೆ ಸರಿಯಾದ ದಾರಿಯಲ್ಲಿ ಪಡಬೇಕಾದ್ದು ತುಂಬ ಮುಖ್ಯ. ಪರಿಶ್ರಮ ಎಲ್ಲರೂ ಪಡ್ತಾರೆ, ಅದು ಸರಿಯಾದ ದಿಕ್ಕಲ್ಲಿ ಹೋದಾಗ ನಮಗೆ ಇದು ಸಿಗುವಂಥದ್ದು. ಸೊ ಅಲ್ಲಿ 3 ವರ್ಷ ಟ್ರೈನಿಂಗಲ್ಲಿ ನಿಮಗೆ ಬರೀ ಮಿಲಿಟರಿ ಟ್ರೈನಿಂಗ್ ಮಾತ್ರ ಅಲ್ಲ, ನಿಮಗೆ ಡಿಗ್ರಿ ಸಹ ಕೊಡ್ತಾರೆ ಅವರು. ಸೊ ಈಗ ಹೇಗಂತ ಹೇಳಿದರೆ, ಈಗ ಒಂದು ಎಕ್ಸಾಮಿಗೆ ಒಂದೇ ಇಂಟರ್ವ್ಯೂ ಸಿಗೋದು. ಈಗ ಕೆಲವೊಂದು ಪರೀಕ್ಷೆ ಹೇಗಿರ್ತದೆ ಅಂದರೆ, ಒಂದು ಸಲ ಎಕ್ಸಾಮ್ ಕ್ಲಿಯರ್ ಮಾಡಿದರೆ ಮತ್ತು ನೀವು ಇಂಟರ್ವ್ಯೂ ಕ್ಲಿಯರ್ ಆಗೋ ತನಕ ಬರೀ ಇಂಟರ್ವ್ಯೂವೇ ಕೊಟ್ಟುಕೊಂಡಿರ್ಬೋದು. ಇದು ಹಾಗಲ್ಲ. ಈಗ 1.5 ವರ್ಷ ಟ್ರೈನಿಂಗ್ ತುಂಬ ಚಾಲೆಂಜಿಂಗ್ ಇರ್ತದೆ. ಈಗ ಫಿಸಿಕಲಿ ಮತ್ತು ಮೆಂಟಲಿ ಎರಡು ರೀತಿಯಲ್ಲಿ ತುಂಬ ಚಾಲೆಂಜಿಂಗ್ ಇರ್ತದೆ. ಈಗ ನಾನು ಬರೆಯುವ ಎಕ್ಸಾಮಲ್ಲಿ ಹೇಗಂತ ಹೇಳಿದರೆ, 2.5 ಲಕ್ಷದಿಂದ 3 ಲಕ್ಷ ಜನ ಬರೀತಾರೆ ಆ ಎಕ್ಸಾಮನ್ನು. ವೇಕೆನ್ಸಿ ಇರೋದು ಬರೀ 32 ಅಷ್ಟೇ. ಅದಕ್ಕೆ ದೇಶ ಸೇವೆಗೋಸ್ಕರ ಹೋಗ್ತಾ ಇರೋದು ಯಾವುದೇ ಕುಟುಂಬ ಆದರೆ ಹೆಮ್ಮೆ, ನಮಗಂತೂ ತುಂಬ ಹೆಮ್ಮೆ ಇದೆ. ಇದರಲ್ಲಿ ಸಹ ಓದುವ ಕಾರ್ಡ್ ಬೋರ್ಡಲ್ಲಿ ಸಹ ಸಂಪೂರ್ಣವಾಗಿ NDA ಅಂತ ಹೇಳಿ ಬರಿತಾ ಇದ್ದ. ಇಂಡಿಯನ್ ನೇವಿ ಸೇರ್ತಾ ಇದ್ದಾನೆ ಅನ್ನೋದೊಂದು ಒಂದು ಕಡೆ ಖುಷಿ ಇದ್ದರೆ, ಅವನು ಅಷ್ಟು ವರ್ಷ ಕನ್ಸ್ಕೊಂಡಿದ್ದು ಸಾಧನೆಯನ್ನು ಅವನು ತೀರಿಸಿದ್ನಲ್ಲ, ಅದು ಇನ್ನೂ ಜಾಸ್ತಿ ಖುಷಿ ಇದೆ. ವೀಕ್ಷಕರೇ ನಮಸ್ತೆ. ಸುಳ್ಯ ತಾಲೂಕು ಒಂದು ವಿಶಿಷ್ಟವಾಗಿರುವಂಥ ತಾಲೂಕು. ಎಲ್ಲ ಕ್ಷೇತ್ರಗಳಲ್ಲಿ, ಎಲ್ಲ ರಂಗಗಳಲ್ಲಿ ಇಲ್ಲಿನ ಪ್ರತಿಭಾನ್ವಿತರು ಸಾಧನೆಯನ್ನು ಮೆರೆದಿದ್ದಾರೆ, ಪಾರಮ್ಯವನ್ನು ಸಾಧಿಸಿದ್ದಾರೆ. ಇಂಥ ಒಂದು ವಿಶೇಷ ಪ್ರತಿಭೆಯೊಂದಿಗೆ ನಾವು ಇಂದಿನ ಮಾತುಕತೆ, ವಿಶೇಷವಾಗಿ ಭಾರತೀಯ ಸೇನೆಯಲ್ಲಿ, ಅದು ಭೂಸೇನೆ ಇರ್ಬೋದು, ವಾಯುಸೇನೆ ಇರ್ಬೋದು, ನೌಕಾಸೇನೆ ಇರ್ಬೋದು, ಇದರಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿನವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಆದರೆ ನೌಕಾ ಅಕಾಡೆಮಿಯಲ್ಲಿ ಈ ಸುಳ್ಯವನ್ನು ಪ್ರತಿನಿಧಿಸ್ತಾ ಇರುವಂಥವರು ಅಥವಾ ಸುಳ್ಯದ ಸಾಧಕರು ಗುರುತಿಸಿಕೊಂಡಿರುವುದು ಕಡಿಮೆ. ಅಂಥ ಒಂದು ಸಾಧನೆಯನ್ನು ಮಾಡಿರುವ ಒಂದು ವಿಶೇಷ ಸಾಧಕನನ್ನು ನಾವು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೇವೆ. ನೆಲೂರು ಕೆಂಬ್ರಾಜೆ ಗ್ರಾಮದ ಕೀಲಾರ್ಕಜೆ ವೇದಮೂರ್ತಿ ಭಟ್ ಮತ್ತು ಅನಿತಾ ಭಟ್ ದಂಪತಿಯ ಪುತ್ರ ಪ್ರದ್ಯುಮ್ನ UPSC ನಡೆಸಿದಂತಹ CDS 2 ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಅಖಿಲ ಭಾರತ ಮಟ್ಟದಲ್ಲಿ 14ನೇ ರ್ಯಾಂಕ್ನೊಂದಿಗೆ ಶೋಭಿಸಿದ್ದಾರೆ. ಭಾರತೀಯ ನೌಕಾ ಅಕಾಡೆಮಿಗೆ ಅವರು ಆಯ್ಕೆಗೊಂಡಿದ್ದಾರೆ. ಈ ವಿಶೇಷ ಸಾಧನೆಯ ಸಂದರ್ಭದಲ್ಲಿ, ಈ ವಿಶೇಷ ಸಂದರ್ಭದಲ್ಲಿ ಅವರನ್ನು ನಾನು ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಕೊಡ್ತಾ ಇದ್ದೇನೆ. ವೀಕ್ಷಕರೇ, ನಾನು ಪರಿಚಯ ಮಾಡಿಕೊಟ್ಟಿರುವಂಥ ಈ ವಿಶೇಷ ಸಾಧಕ ಯುವಕ ಪ್ರದ್ಯುಮ್ನ ಇವರೇ, ನಮಸ್ತೆ ಮತ್ತು ಸ್ವಾಗತ. ಅಭಿನಂದನೆಗಳು ಕೂಡ. ಥ್ಯಾಂಕ್ ಯು. ಒಂದು ವಿಶೇಷ ಸಂದರ್ಭದಲ್ಲಿ ನಾವು ಇವತ್ತು ನಿಮ್ಮನ್ನು ಸಂದರ್ಶನ ಮಾಡ್ತಾ ಇದ್ದೇವೆ. ನಾನು ಈಗಾಗಲೇ ಉಲ್ಲೇಖಿಸಿದ ಹಾಗೆ ಈ ಸುಳ್ಯ ಎನ್ನುವಂಥದ್ದು ಒಂದು ವಿಶೇಷ ತಾಲೂಕು. ಎಲ್ಲ ರಂಗಗಳಲ್ಲೂ ಪ್ರತಿಭೆಯನ್ನು, ಪಾರಮ್ಯವನ್ನು ಮೆರೆದಿರುವಂಥ ಒಂದು ಸುಳ್ಯ ತಾಲೂಕು. ಸುಳ್ಯದ ಬಗ್ಗೆ ಏನನ್ನಿಸ್ತದೆ? ಸುಳ್ಯಕ್ಕೆ ನಾನು ಬಂದದ್ದು 6ನೇ ಕ್ಲಾಸ್ ಮುಗಿಸಿ ಬಂದದ್ದು ಇಲ್ಲಿಗೆ, 7ನೇ ಕ್ಲಾಸಿಗೆ. ಸೊ ಸುಳ್ಯದಲ್ಲಿ ನಾನು ಸುಮಾರು ಒಂದು 5 ವರ್ಷ ಇಲ್ಲಿ ಕಳೆದಿದ್ದೇನೆ. ನನಗೆ ಸುಳ್ಯದ ಬಗ್ಗೆ ಮೊದಲು ನನಗೆ ನೆನಪಾಗೋದಂದರೆ ಜನರು, ಇಲ್ಲಿಯ ಜನರು ಒಂದು ಮಾತಾಡುವ ವೇ ಆಗಲಿ ಅಥವಾ ನಡ್ಕೊಳ್ಳೋ ವೇ ಆಗಲಿ ತುಂಬ ಖುಷಿ ಆಗ್ತದೆ. ಒಂದು ಮೃದು ಮನಸ್ಸಿನ ಜನರು, ಎಲ್ಲರೂ ಚೆಂದ ಮಾತಾಡಿಸೋದಾಗ ಖುಷಿ ಆಗ್ತದೆ. ಮತ್ತು ಅವಕಾಶಗಳಿಗೆ ತುಂಬ ದಾರಿಗಳಿದೆ. ಅಂದರೆ ಯಾವುದೇ ಓದಿಗಾಗಲಿ ಅಥವಾ ಕ್ರೀಡೆಗಾಗಲಿ ಯಾವುದೇ ಇದಕ್ಕಾದರೂ ತುಂಬ ಅವಕಾಶಗಳಿದೆ ಇಲ್ಲಿ. ಸೊ ಖುಷಿ ಆಗ್ತದೆ ಸುಳ್ಯದಲ್ಲಿ. ಪ್ರದ್ಯುಮ್ನ ಒಂದಷ್ಟು ಪರಿಚಯವನ್ನು, ತಂದೆ ತಾಯಿಯ ಹೆಸರನ್ನು ನಾನು ಹೇಳಿಕೊಟ್ಟೆ. ಒಂದಷ್ಟು ವಿಶದವಾಗಿ ತಮ್ಮ ಒಂದು ಕುಟುಂಬದ ಪರಿಚಯ ಹೇಳಿ. ನನ್ನ ಹೆಸರು ಪ್ರದ್ಯುಮ್ನ ಅಂತ. ನನ್ನ ತಂದೆ ಹೆಸರು ವೇದಮೂರ್ತಿ ಹಾಗೂ ತಾಯಿ ಹೆಸರು ಅನಿತಾ. ನನಗೆ ಒಬ್ಬ ಅಣ್ಣ ಇದ್ದಾನೆ, ಅನಿರುದ್ಧ ಅಂತ ಅವನ ಹೆಸರು. ಸೊ ನಮ್ಮ ಎಜುಕೇಷನ್ ಬಂದು ನಾನು 6ನೇ ಕ್ಲಾಸ್ ತನಕ ಕುಶಾಲನಗರದಲ್ಲಿ ಮಾಡಿರೋಂಥದ್ದು. ಮತ್ತು 6ನೇ ಕ್ಲಾಸ್ ನಂತರ 7ನೇ ಕ್ಲಾಸಿಗೆ ನಾನು ಇಲ್ಲಿಗೆ ಬಂದಿರ್ತಂದು. 7ನೇ ಕ್ಲಾಸಿಂದ ನಾನು 2nd PU ತನಕ ಇಲ್ಲೇ ಓದಿದ್ದು, ಆಯಿತಾ. ಮತ್ತು ನಾನು ಇಂಜಿನಿಯರಿಂಗಿಗೆ ಬೆಂಗಳೂರಿಗೆ ಹೋದೆ. ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದ್ದು. ಅದರ ನಂತರ ನೀವು ಹೇಳಿದಾಗ UPSC ನಡೆಸಿದ CDS 2 2024 ಅದರ ರಿಟರ್ನ್ ಎಕ್ಸಾಮ್ ಕ್ಲಿಯರ್ ಮಾಡಿ, ಮತ್ತು SSB ಅಂತ ಒಂದು ಇಂಟರ್ವ್ಯೂ ಇರ್ತದೆ, ಅದು ಕ್ಲಿಯರ್ ಮಾಡಿ
ಆನಂತರ ಮೆಡಿಕಲ್ ಎಕ್ಸಾಮಿನೇಷನ್ಸ್ ಇರ್ತದೆ. ಸೊ ಅದು 3 ಕ್ಲಿಯರ್ ಮಾಡಿದ ನಂತರ ಆಲ್ ಇಂಡಿಯಾ ರ್ಯಾಂಕ್ 14 ಸಿಕ್ಕಿತ್ತು ನನಗೆ. ಮತ್ತು ಅಣ್ಣನ ಬಗ್ಗೆ ಬಂದು ಅಣ್ಣಂದು ಹೈಸ್ಕೂಲೆಲ್ಲ ಅವನು ಕುಶಾಲನಗರದಲ್ಲೇ ಮಾಡಿದ್ದು. ಮತ್ತು ಪಿ ಯುಗೆ ಅವನು ಉಡುಪಿಗೆ ಹೋದ. ಉಡುಪಿಯಲ್ಲಿ ಪೂರ್ಣಪ್ರಜ್ಞಾ ಕಾಲೇಜಲ್ಲಿ ಅವನು ಪಿ ಯು ಮಾಡಿ ಮತ್ತು ಅವನು ಅಗ್ರಿಕಲ್ಚರ್ BSc ಮಾಡಿದ್ದು ಬೆಂಗಳೂರಲ್ಲಿ GKVKಲ್ಲಿ. ಆನಂತರ ಅವನಿಗೆ ಚಿತ್ರರಂಗದ ಕಡೆ ಸ್ವಲ್ಪ ಆಕರ್ಷಣೆ ಮೂಡಿ ಅದರಲ್ಲಿ ಮುಂದುವರೆದ ಅವನು. ಸೊ ಅವನು ಈಗ 3-4 ಸಿನಿಮಾ ಮಾಡಿದ್ದಾನೆ ಅವನು ಕನ್ನಡ ಚಲನಚಿತ್ರದಲ್ಲಿ. ಹಾಗೆ ಇದು ಅಣ್ಣನ ಬಗ್ಗೆ ಆಯಿತು. ಹಾಗೆ ಅಪ್ಪ BCom ಮಾಡಿರುವಂಥದ್ದು, ಹಾಗೂ ಅಮ್ಮ BSc. ಅಮ್ಮ ಓದಿದ್ದು ಸುಳ್ಯದಲ್ಲೇ, ಅಪ್ಪಂದು ಹೆಚ್ಚಿನ ಓದೆಲ್ಲ ಮಂಗಳೂರು, ಉಡುಪಿ ಆ ಕಡೆಯಲ್ಲಿ ಆಗಿರುವಂಥದ್ದು. ನಿಮ್ಮದು ಕೃಷಿ ಕುಟುಂಬ. ಪ್ರದ್ಯುಮ್ನವರಿಗೆ ಕೃಷಿಯಲ್ಲಿ ಆಸಕ್ತಿ ಇದೆಯಾ? ಹಾಂ, ಇದೆ. ಅಂದರೆ ನಾನು ಯಾಕಂತ ಹೇಳಿ 5 ವರ್ಷ ನಾನು ಇಲ್ಲಿ ಕಳೆದ ಕಾರಣ ಎಲ್ಲ ಕೆಲಸ ಅಪ್ಪ ಆಗಲಿ ಅಮ್ಮಗೆ ಅಭ್ಯಾಸ ಮಾಡಿಸ್ತಾಯಿದ್ರು ನನಗೆ. ಈಗ ದನದ ಹಾಲು ಕರೆಯೋದಾಗಿರ್ಬೋದು, ಈಗ ಅಡಿಕೆ ಕೊಯ್ಲಿಕ್ಕೆ ಬಂದಾಗ ತೋಟಕ್ಕೆ ಹೋಗಿ ಅಡಿಕೆ ಹೆಕ್ಕೋದಾಗಿರ್ಬೋದು, ಅಥವಾ ಈಗ ನಾಯಿಗಳನ್ನು ಕರ್ಕೊಂಡು ಹೋಗಿರ್ಬೋದು, ಹಾಗೆ ಎಲ್ಲ. ಮತ್ತು ಅಷ್ಟೇ ಅಲ್ಲ, ಈಗ ಅಡಿಗೆ ಮನೇಲಿ ಆದರೂ ಅಮ್ಮನಿಗೆ ತರಕಾರಿ ಹೆಚ್ಚಿ ಕೊಡೋದು, ಪಾತ್ರೆ ತೊಳೆದು ಕೊಡೋದು, ಸೊ ಎಲ್ಲ ಕೆಲಸವನ್ನು ಅಭ್ಯಾಸ ಮಾಡಿದರು ನನಗೆ. ಹಾಗೆ ಆಸಕ್ತಿ ಸಹ ಇದೆ ಅದೇ ಥರ. ಏನಾಗಿತ್ತು ಬಾಲ್ಯದ ಗುರಿ ಏನಾಗಿತ್ತು? ಹೇಳಿದಾಗಿದೆ, ನನ್ನ 6th ಸ್ಟ್ಯಾಂಡರ್ಡ್ ತನಕ ನಾನು ಕುಶಾಲನಗರದಲ್ಲಿ ಇದ್ದೆ ಅಲ್ಲ, ಹಾಗಲ್ಲಿ ಆರ್ಮಿಗೆ ಸೇರುವವರೆಲ್ಲ ಸ್ವಲ್ಪ ಜಾಸ್ತಿ, ಮಡಿಕೇರಿ ಕುಶಾಲನಗರದ ಜಾಗದಲ್ಲಿ ಅಲ್ಲ. ಸೊ ಅದೊಂದು ಅಟ್ರಾಕ್ಷನ್ ಇತ್ತು ನನಗೆ ಯಾವತ್ತಿದ್ರು. ಹೌದು. ಹಾಗೆ ಅದೊಂದು ಆಕರ್ಷಣೆ ಇತ್ತು ನನಗೆ ಯಾವತ್ತಿದ್ರೂ ಇತ್ತು. ಮತ್ತು ಮನೇಲಿ ಸಹ ಒಂದು ಶಿಸ್ತಿನ ಒಂದು ವಾತಾವರಣ, ಯಾವುದೇ ಕೆಲಸ ಆಗಲಿ ಎಲ್ಲ ಟೈಮಿಗೆ ಆಗಬೇಕಾದಂಥದ್ದು, ಓದಾಗಲಿ ಅಥವಾ ಬೇರೆ ಯಾವುದೇ ಚಟುವಟಿಕೆಗಳಾಗಲಿ. ಹಾಗೆ ಆ ಶಿಸ್ತು ಸಹ ಒಂದು ಇಷ್ಟ ಆಗಿತ್ತು ನನಗೆ, ಕಷ್ಟದಿಂದ ನಾನು ಮಾಡ್ತಿರಲಿಲ್ಲ. ಮತ್ತು ಅವರಿಗೊಂದು ಸಿಗುವ ಒಂದು ಗೌರವ ಆಗಿರ್ಬೋದು, ಅಥವಾ ಅವರಿಗೆ ಯಾವ ಥರದ ಲೈಫ್ ಅವರಿಗೆ ಲೀಡ್ ಮಾಡಲಿಕ್ಕೆ ಸಿಗ್ತದೆ, ಅವರಿಗೆ ಎಕ್ಸ್ಪೋಜರ್ ಆಗಿರ್ಬೋದು. ಸೊ ಅದೆಲ್ಲ ನೋಡೋಕೆ ನಂಗೆ ತುಂಬ ಖುಷಿ ಆಗ್ತಿತ್ತು. ಮತ್ತು ಯಾವುದೇ ಕಾರಣಕ್ಕೂ ನಾನು ಸಣ್ಣದಾಗ್ಲಿಂದ ಸಹ ಎನರ್ಜೆಟಿಕ್ ಇದ್ದೆ. ಸೊ ನಂಗೆ ಗೊತ್ತಿತ್ತು ಒಂದು ಕಡೆ ಕೂತು ನಾನು ಕೆಲಸ ಮಾಡಲಿಕ್ಕೆ ಆಗಲಿಕ್ಕಿಲ್ಲ ನನಗೆ. ಸೊ ಯಾವುದು ನನಗೆ ಫಿಸಿಕಲಿ ಆ್ಯಂಡ್ ಮೆಂಟಲಿ ಎರಡೂ ಚಾಲೆಂಜಿಂಗ್ ಇರ್ಬೋದು, ಆ ಥರ ಕ್ಷೇತ್ರವೇ ನನಗೆ ಬೇಕು ಅಂತ ಗೊತ್ತಿತ್ತು ನನಗೆ ಆಗಲಿಂದಲೇ. ಸೊ ನಾನು ಕ್ರೀಡೆಯಲ್ಲಿ ಸಹ ಇದ್ದು ತುಂಬ, ಪ್ರೈಮರಿಯಲ್ಲಿ, ಹೈಸ್ಕೂಲಲ್ಲಿ ಕ್ರೀಡೆಯಲ್ಲಿ ಸಹ ನಾನು ತೊಡಗಿಸಿಕೊಂಡಿದ್ದೆ. ಹಾಗೆ ಮತ್ತೆ ದಾರಿಗಳು ನೋಡುವಾಗ ಅದೇ ಇದು ಬೆಳೀತಾ ಇದ್ದಾಗ ನನಗೆ ಇದರ ಬಗ್ಗೆ ಇನ್ನೂ ಜಾಸ್ತಿ ಅರಿವು ಬಂತು. ನಾನು ನೋಡ್ತಾ ಇದ್ದೆ ಹೇಗೆ ಸೇರ್ಬೋದು ಎಂತ ಅಂತೆಲ್ಲ. ಓಕೆ, ಗುರಿ ಸ್ಪಷ್ಟ ಆಗಿತ್ತು, ಈಗ ದಾರಿ ಕೂಡ ಸ್ಪಷ್ಟ ಆಗಿದೆ ಅಲ್ವಾ? ಈ ದಾರಿ ಅಂದರೆ ಇದನ್ನು ಆಯ್ಕೆ ಮಾಡಿಕೊಳ್ಬೇಕಂದ್ರೆ ಈಗ ಸಿದ್ಧತಾ ಹಂತಗಳೆಲ್ಲ ಹೇಗಿತ್ತು? ಹೌದು, ಈಗ ನಮಗೆ ಮೇಯ್ನಾಗಿ ಚಾಲೆಂಜಸ್ ಅಂತ ಹೇಳಿದರೆ ಇಲ್ಲಿ ನಮಗೆ ಅಷ್ಟು ಅವೇರ್ನೆಸ್ ಇಲ್ಲ ಅಂತ ಹೇಳಿದರೆ. ಪೇಟೆಯಲ್ಲಿ ಆದರೆ ಅವರಿಗೆಲ್ಲ ಅವಕಾಶಗಳಾಗಲಿ, ಆ ಕೋಚಿಂಗ್ ಆಗಲಿ ಎಲ್ಲ ಸಿಗ್ತದೆ. ನಮಗೆ ಮೇಯ್ನಾಗಿ ಅರಿವಿಲ್ಲ. ಅಂದರೆ ಈಗ ನನಗೆ ಸೇರಬೇಕು ಅಂತ ಉಂಟು, ಆದರೆ ಹೇಗೆ ಸೇರೋದು, ಈಗ ಅಲ್ಲಿ ಹೋಗೋದಂದರೆ ಹೇಗೆ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ನನಗೆ ಒಬ್ಬರು ಮೀಟ್ ಆದಾಗ ಅವ್ರು ಹೇಳಿದರು ನನಗೆ, ಈ ಥರ ಒಂದು NDA ಅಂತ ಒಂದು ಎಕ್ಸಾಮ್ ಇದೆ, ನಿನ್ನ 2nd PU ಮುಗ್ದ ಕೂಡಲೇ ನೀನು ಅದನ್ನು ಬರೆದ್ರೆ ಅದರಲ್ಲಿ ಸೆಲೆಕ್ಟ್ ಆದರೆ ನಿಮಗೆ ಆಫೀಸರ್ ಆಗಿ ನಿಂಗೆ ಆರ್ಮಿಗೆ ಹೋಗ್ಬೋದು, ಅಥವಾ ಯಾವುದೇ ನೇವಿ, ಏರ್ಫೋರ್ಸ್ ಯಾವುದಕ್ಕೆ ಬೇಕಾದ್ರೂ ಹೋಗ್ಬೋದು ಅಂತ ಹೇಳಿದರು ಅವರು. ಸೊ ನಾನು ಆದಷ್ಟು NDAಗೆ ಟ್ರೈ ಮಾಡ್ತಾ ಇದ್ದೆ. ನನಗೆ 10th ಸಹ ಒಳ್ಳೆ ಅಂಕಗಳೆಲ್ಲ ಬಂದಿತ್ತು. ಸೊ ಕಾಲೇಜ್ ಸಿಗೋದ್ರಲ್ಲಿ ಎಂಥ ತೊಂದರೆ ಇರಲಿಲ್ಲ ನನಗೆ. ಹಾಗೆ ಮತ್ತು ನನಗೆ ಹಾರ್ಡ್ ವರ್ಕ್ ಮಾಡಲಿಕ್ಕೆ ಯಾವತ್ತಿದ್ರೂ ರೆಡಿ ಇದ್ದೆ ನಾನು, ಅದಕ್ಕೆ ಉದಾಸೀನ ಯಾವುದೇ ರೀತಿಯಲ್ಲಿ ಇರಲಿಲ್ಲ. ಮತ್ತು ನಾನು NDAಗೆ ಪ್ರಿಪೇರ್ ಆಗ್ತಾ ಬಂದೆ. NDAಗೆ ಆದಷ್ಟು ಪರಿಶ್ರಮ ಪಟ್ಟೆ, ಅದಕ್ಕೆ ಅದು ಸಿಗಲಿಲ್ಲ ನನಗೆ. ರಿಟರ್ನ್ ಎಕ್ಸಾಮ್ ನಂದು ಕ್ಲಿಯರ್ ಆಗಿರಲಿಲ್ಲ. ಆನಂತರ ನೆಕ್ಸ್ಟ್ ಮುಂದೆ ಏನು ಮಾಡ್ಬೋದು ಅಂತ ನೋಡುವಾಗ ಇನ್ನೊಂದು ದಾರಿಗಳು ಕಂಡಿತ್ತು ನನಗೆ. CDS ಅಂತ ಒಂದು ಎಕ್ಸಾಮ್ ಇದೆ ಅಂತ. ಸೊ ನನ್ನ ಇಂಜಿನಿಯರಿಂಗ್ ಟೈಮಲ್ಲಿ ಸಹ ನಾನು ಎವರೇಜ್ ಆಗಿ ಪರ್ಫಾರ್ಮ್ ಮಾಡಿದೆ ಅಕಾಡೆಮಿಕ್ಸಲ್ಲೆಲ್ಲ, ಬಟ್ ನನ್ನ ಮೇಯ್ನ್ ಫೋಕಸ್ ಈ ಎಕ್ಸಾಮನ್ನು ಕ್ಲಿಯರ್ ಮಾಡೋದ್ರಲ್ಲೇ ಇತ್ತು. ಹಾಗೆ ಒಳ್ಳೊಳ್ಳೆ ಸೀನಿಯರ್ಸ್ಗಳು ಭೇಟಿಯಾದರು ನನಗೆ, ಒಳ್ಳೊಳ್ಳೆ ಫ್ರೆಂಡ್ಸ್ಗಳಾದರು ನನಗೆ. ಅವರು ನನಗೆ ದಾರಿ ತೋರಿಸಿಕೊಟ್ರು. ಅಂದರೆ ನಾನು ಪರಿಶ್ರಮ ಪಡ್ತಾ ಇದ್ದೆ, ಆದರೆ ಸರಿಯಾದ ದಾರಿಯಲ್ಲಿ ಪಡಬೇಕಾದ್ದು ತುಂಬ ಮುಖ್ಯ. ಪರಿಶ್ರಮ ಎಲ್ಲರೂ ಪಡ್ತಾರೆ, ಅದು ಸರಿಯಾದ ದಿಕ್ಕಲ್ಲಿ ಹೋದಾಗ ನಮಗೆ ಇದು ಸಿಗುವಂಥದ್ದು, ಫಲಿತಾಂಶ ಸಿಗುವಂಥದ್ದು. ಹಾಗೆ ನನಗೆ CDSಲ್ಲಿದ್ದಾಗ ಆ ಥರ ಒಳ್ಳೆ ಸೀನಿಯರ್ಸ್ ಸಿಕ್ಕಿದ್ರು, ಒಳ್ಳೆ ಫ್ರೆಂಡ್ಸ್ ಆದರು. ಆಮೇಲೆ ನನ್ನ ತಯಾರಿಕೆಯಲ್ಲಿ ಯಾವ ರೀತಿ ಬದಲಾವಣೆಗಳು ಮಾಡ್ಕೊಳ್ಬೋದು ಅಂತ ಗೊತ್ತಾಯ್ತು ನನಗೆ. ಮತ್ತು ಹಾಗೆ ನಾನು ತರಬೇತಿ ಅಥವಾ ತಯಾರಿ ಶಿಬಿರ ಎಲ್ಲಿ ನಡೀತು? ನಾನು ರಿಟರ್ನಿಗೆ ನಾನೇ, ಅದೇ ಹೇಗಂತ ಹೇಳಿದ್ರೆ ಈಗ NDA ಆಗಲಿ CDS ಆಗಲಿ ಅದು ಸೆಲೆಕ್ಷನ್ ಪ್ರೊಸೀಜರ್ ಸೇಮ್ ಆಯಿತಾ, ಆದರೆ ಬರೆಯುವ ಹಂತಗಳಲ್ಲಿ ಬೇರೆ ಬೇರೆ ಅಂತ ಹೇಳಿದರೆ ಅಷ್ಟೇ. ಈಗ 2nd PU ಆದಮೇಲೆ ಬರೆಯುವಂಥದ್ದು ನಾವು NDA. ಸೊ NDA ಬರೀಲಿಕ್ಕೆ 16.5 ವರ್ಷದಿಂದ 19.5 ವರ್ಷದ ತನಕ ನಿಮಗೆ ಅವಕಾಶ ಇರ್ತದೆ, 3 ವರ್ಷದ ಅವಕಾಶ ಇರ್ತದೆ. ಫಸ್ಟಿಗೆ ರಿಟರ್ನ್ ಎಕ್ಸಾಮ್ ಇರ್ತದೆ. ಸೊ ರಿಟರ್ನ್ ಈಗ ನಾವು ಈಗ JEEಗೆಲ್ಲ ಹೇಗೆ ಪ್ರಿಪೇರ್ ಆಗ್ತೇವಲ್ಲ ಅದೇ ಥರ ಇರ್ತದೆ, ಅದರ ಟಫ್ನೆಸ್ ಅಷ್ಟೇ ಹಾಗೆ ಇರ್ತದೆ. ಅದನ್ನು ಕ್ಲಿಯರ್ ಮಾಡಿದರೆ ನೆಕ್ಸ್ಟ್ ಪುನಃ SSB ಇಂಟರ್ವ್ಯೂಗೆ ಕರೀತಾರೆ. ಅದನ್ನು ಸಹ ಕ್ಲಿಯರ್ ಮಾಡಿದರೆ ಮತ್ತು ಮೆಡಿಕಲ್ ಎಕ್ಸಾಮಿನೇಷನ್ ಆಗುವಂಥದ್ದು. ಆದರೆ ಏಜ್ ಲಿಮಿಟ್ ಹಾಗೆ ಇರ್ತದೆ, ಇದು 2nd PU ಆದಮೇಲೆ ಬರೆಯುವಂಥ ಕಾರಣ. ಮತ್ತು NDA ನೀವು ಇನ್ ಕೇಸ್ ಕ್ಲಿಯರ್ ಮಾಡಿದ್ರಿ ಅಂತ ಹೇಳಿದರೆ ನಿಮಗೆ 3 ವರ್ಷ ಅಲ್ಲಿಯೇ ಟ್ರೈನಿಂಗ್ ಇರ್ತದೆ, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯಲ್ಲೇ ಟ್ರೈನಿಂಗ್ ಇರ್ತದೆ, 3 ವರ್ಷಗಳ ಕಾಲ ಇರ್ತದೆ ಅಲ್ಲಿ.
ಮತ್ತು 3 ವರ್ಷ ಟ್ರೈನಿಂಗ್ ಆದ ಮೇಲೆ ನೀವು ಲೆಫ್ಟಿನೆಂಟ್ ಆಗಿ ಅಥವಾ ಆರ್ಮಿ ಹತ್ರ ಹೇಳಿದರೆ ಈಗ ಲೆಫ್ಟಿನೆಂಟ್ ಆಗಿ ನಿಮಗೆ ಆಫೀಸರ್ ಇದಕ್ಕೆ ಹೋಗುವಂಥದ್ದು. ಸೊ ಅಲ್ಲಿ 3 ವರ್ಷ ಟ್ರೈನಿಂಗಲ್ಲಿ ನಿಮಗೆ ಬರೀ ಮಿಲಿಟರಿ ಟ್ರೈನಿಂಗ್ ಮಾತ್ರ ಅಲ್ಲ, ನಿಮಗೆ ಡಿಗ್ರಿ ಸಹ ಕೊಡ್ತಾರೆ ಅವರು. ಡಿಗ್ರಿ ಸಹ ಸಿಗುವಂಥದ್ದು ನಿಮಗೆ ಯಾವುದೇ ಕೋರ್ಸ್, ಈಗ BSc ಇನ್ ಸೈನ್ಸ್ ಆಗಿರ್ಬೋದು ಅಥವಾ ಕಾಮರ್ಸ್ ಫೀಲ್ಡಲ್ಲಿ ಇಂಟ್ರೆಸ್ಟ್ ಆಗಿರ್ಬೋದು, ಅದೆಲ್ಲದೂ ಅವರೇ ಮಾಡಿಕೊಡ್ತಾರೆ. ಈ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯಿಂದ ನಮಗೆ ಆ ಡಿಗ್ರಿ ಸಿಕ್ಕುವಂಥದ್ದು. ಸೊ ನಾವು CDS ಬರೆದ್ರೆ ನಾವು ಆಲ್ರೆಡಿ ನಮ್ಮ ಗ್ರ್ಯಾಜುಯೇಷನ್ ಆಗಿರ್ತದಲ್ಲ, ಸೊ ಹಾಗೆ ನಮಗೆ 1.5 ವರ್ಷಗಳ ಕಾಲ ಟ್ರೈನಿಂಗ್ ಇರುವಂಥದ್ದು. ಈಗ ನೆಕ್ಸ್ಟ್ ನನಗೀಗ CDS ಬರೆದು ಹೋದ ಕಾರಣ 1.5 ವರ್ಷ ನನಗೆ ಟ್ರೈನಿಂಗ್ ಇರ್ತದೆ ಇನ್ನು. ಸೊ CDS ಇದು ಸಹ ಹಾಗೆ, ಬಟ್ ಸ್ವಲ್ಪ ಸಿಲೆಬಸ್ ಆ ಕಡೆ ಈ ಕಡೆ ಇರ್ತದೆ. ಈಗ NDA ಅಂತ ಹೇಳಿದರೆ ನಮಗೆ 12th ಸಿಲೆಬಸ್ ತಕ್ಕಾಗೆ ಇರ್ತದೆ, ಈ ಮ್ಯಾಥಮೆಟಿಕ್ಸ್ ಆಗಲಿ ಫಿಸಿಕ್ಸ್ ಆಗಲಿ ಅದಕ್ಕೆ ತಕ್ಕಾಗೆ ಇರ್ತದೆ. CDS ಅಂತ ಹೇಳಿದರೆ ಸ್ವಲ್ಪ UPSC ಇದು IAS ಎಕ್ಸಾಮೆಲ್ಲ ಇರ್ತದಲ್ಲ, ಪ್ರಿಲಿಮ್ಸ್ ಅಂತ ಮಾಡ್ತಾರಲ್ಲ, UPSC ಪ್ರಿಲಿಮ್ಸಿನ ಲೆವೆಲ್ ಇರ್ತದೆ. ಸ್ವಲ್ಪ ಜನರಲ್ ನಾಲೆಜ್ ಎಲ್ಲ ಜಾಸ್ತಿ ಬೇಕಾಗ್ತದೆ, ಆಮೇಲೆ ಇಂಗ್ಲೀಷ್ ಸಹ ಜಾಸ್ತಿ ಬೇಕಾಗ್ತದೆ. ಮತ್ತು ಈಗ ಮ್ಯಾಥಮೆಟಿಕ್ಸ್ ಅಂತ ಹೇಳಿದರೆ 6ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ NCERT ಇದನ್ನು ಸ್ಟಡಿ ಮಾಡಬೇಕಾಗ್ತದೆ. ಸೊ ಸಿಲೆಬಸ್ ಡಿಫ್ರೆಂಟ್ ಇರ್ತದೆ, ಸೆಲೆಕ್ಷನ್ ಪ್ರೊಸೀಜರೆಲ್ಲ ಸೇಮ್ ಇರ್ತದೆ, ಆಮೇಲೆ ಸೆಲೆಕ್ಟ್ ಆಗಿ ಸಿಗುವಂಥ ಬೆನಿಫಿಟ್ಸ್ ಎಲ್ಲ ಸಹ ಸೇಮ್ ಇರ್ತದೆ. ಬಟ್ ಎಂಥ ಡಿಫ್ರೆನ್ಸ್ ಹೇಳಿ ಅವ್ರು ಸ್ವಲ್ಪ ಬೇಗ ಆಗ್ತಾರೆ. ಈಗ ನನಗೀಗ 23 ವರ್ಷ ಆಯಿತು, ಅವ್ರು 22 ವರ್ಷಕ್ಕೆ ಅವರು ಲೆಫ್ಟಿನೆಂಟ್ ಆಗಿ ಸೇರ್ಲಿಕ್ಕೆ ಆಗ್ತದೆ, ಆರ್ಮಿ ಆಗಲಿ, ಏರ್ಫೋರ್ಸಿಗಾಗಲಿ, ನೇವಿಗಾಗಲಿ, ಹೀಗೆ ಇರುವಂಥದ್ದು. ಮತ್ತು ಇದು ನಂದು NDA ನಾನು 3 ಸಲ ಬರೆದಿದ್ದೆ, ಅದು ನಾನು 3 ಸಲ ಸಹ ಕ್ಲಿಯರ್ ಆಗಲಿಲ್ಲ ರಿಟರ್ನ್. ಮತ್ತು ಕೋವಿಡ್ ಬಂತು, ಸೊ ಹಾಗಾಗಿ ನಾನು 2 ಅಟೆಂಪ್ಟ್ಸ್ ಎಲ್ಲ ಮಿಸ್ ಮಾಡಿಕೊಂಡೆ. ಮತ್ತು ನಂತರ ನಾನು CDS ನಂದು 2ನೇ ಅಟೆಂಪ್ಟಲ್ಲಿ ನಂದು ರಿಟರ್ನ್ ಕ್ಲಿಯರ್ ಆಯಿತು. ಫಸ್ಟ್ ಅಟೆಂಪ್ಟಲ್ಲಿ ಆಗಿರಲಿಲ್ಲ, ನೆಕ್ಸ್ಟ್ ಅಟೆಂಪ್ಟಲ್ಲಿ ನಾನು ರಿಟರ್ನ್ ಕ್ಲಿಯರ್ ಆಯಿತು. ರಿಟರ್ನ್ ಕ್ಲಿಯರ್ ಆಗಿ ಮತ್ತು SSBಗೆ ಕರೆದ್ರು ನನ್ನ. ಫಸ್ಟ್ SSB ಇಂಟ್ರಿದ್ದು ವಿಶಾಖಪಟ್ಟಣಮಲ್ಲಿ. ಸೊ ವಿಶಾಖಪಟ್ಟಣಮಲ್ಲಿ ಆಗಸ್ಟ್ 1ರಿಂದ ಆಗಸ್ಟ್ 5 ತನಕ ಇತ್ತು ನನಗೆ. ಸೊ ಹೋದೆ, ಅದು ನನ್ನ ಫಸ್ಟ್ ಅಟೆಂಪ್ಟ್ ಆಗಿತ್ತು. ಆಗ ನಾನು ಯಾವುದೇ ರೀತಿಯ ಕೋಚಿಂಗ್ ಆಗಲಿ ಅಂತ ಪಡ್ಕೊಂಡಿರಲಿಲ್ಲ, ರಿಟರ್ನ್ ನಾನೇ ಪ್ರಿಪೇರ್ ಆಗಿದ್ದೆ, ಆಯಿತಾ. ಹಾಗೆ ಮತ್ತು ಅಲ್ಲಿ ಹೋದ ಮೇಲೆ ಹೇಗಿರ್ತದೆ ಅಂತ ಹೇಳಿದರೆ, ಈಗ ಒಂದು ಕೋಚಿಂಗ್ ಅಂದರೆ ಒಂದು SSB ಸೆಂಟರ್ ಅಂತ ಹೇಳಿದರೆ ಅಲ್ಲಿ 120ರಿಂದ 130 ಜನ ಬರ್ತಾರೆ ಫಸ್ಟ್ ದಿನ, ಆಯಿತಾ. ಫಸ್ಟ್ ದಿನ ಬಂದ ಮೇಲೆ ಒಂದು ಸ್ಕ್ರೀನಿಂಗ್ ಅಂತ ಒಂದು ಟೆಸ್ಟ್ ಮಾಡ್ತಾರೆ. ಸೊ ಸ್ಕ್ರೀನಿಂಗ್ ಟೆಸ್ಟಲ್ಲಿ ಎಂತ ಆಗ್ತದೆ ಅಂತ ಹೇಳಿದರೆ, ಈಗ 130 ಜನರಿಗೆ ಸಹ ಟೆಸ್ಟಿಂಗ್ ಮಾಡೋದು ಕಷ್ಟ ಅಲ್ಲ, ಹಾಗೆ ಫಸ್ಟ್ ಲೆವೆಲ್ ಆಫ್ ಫಿಲ್ಟ್ರೇಷನ್ ಅಂತ ಒಂದು ಮಾಡ್ತಾರೆ. ಅದರಲ್ಲಿ 2 ಟೆಸ್ಟ್ಗಳಿರ್ತದೆ, ಒಂದು PP&DT ಮತ್ತು OIR ಅಂತ 2 ಟೆಸ್ಟ್ ಇರ್ತದೆ. ಸೊ ಅದರಲ್ಲಿ ಚೆಂದ ಪರ್ಫಾರ್ಮ್ ಮಾಡಿದವರು ಟಾಪ್ ಒಂದಿಷ್ಟು ಜನ ಅಂತ ಸೆಲೆಕ್ಟ್ ಆಗ್ತಾರೆ. ಈಗ 120ರಲ್ಲಿ ನನ್ನ ಇದರಲ್ಲಿ 20 ಜನ ಮಾತ್ರ ಸೆಲೆಕ್ಟ್ ಆಗಿದ್ದರು. ಸೊ ಅದ್ರ 120 ಹೇಗಿರ್ತದೆ ಅಂತ ಹೇಳಿದರೆ, ಈಗ ಅಲ್ಲಿ ಸಹ ತುಂಬ ಸೆಗ್ರಿಗೇಟ್ ಮಾಡ್ತಾರೆ. ಈಗ ರಿಪೀಟರ್ಸ್ ಸಪ್ರೇಟ್, ಫ್ರೆಷರ್ಸ್ ಸಪ್ರೇಟ್ ಅಂತ ಮಾಡ್ತಾರೆ. ಈಗ ಫಸ್ಟ್ ಟೈಮ್ ಕೊಡಲಿಕ್ಕೆ ಬಂದವರನ್ನು 10ನೇ ಸಲ ಕೊಡಲಿಕ್ಕೆ ಬಂದವನೊಟ್ಟಿಗೆ ಕೂರಿಸಿದ್ರೆ ಅದು ಅನ್ಫೇರ್ ಅಲ್ಲ. ಹಾಗೆ ಫ್ರೆಷರ್ಸ್ ಸಪ್ರೇಟ್, ರಿಪೀಟರ್ ಸಪ್ರೇಟ್ ಅಂತ ಮಾಡ್ತಾರೆ, ಅವರಿಗೆ ಸಪ್ರೇಟಾಗಿ ಟೆಸ್ಟಿಂಗ್ ಆಗ್ತದೆ. ಸೊ ಅದರಲ್ಲಿ ಫಸ್ಟ್ ದಿನದಲ್ಲಿ ಯಾರೆಲ್ಲ ಸೆಲೆಕ್ಟ್ ಆಗ್ತಾರೆ ಅವರಿಗೆ ನೆಕ್ಸ್ಟ್ 4 ದಿನ ಇರುವಂಥ ಅವಕಾಶ ಸಿಗ್ತದೆ. ಇನ್ನು ಸೆಲೆಕ್ಟ್ ಆಗೋದ್ರೆ ಅದೇ ದಿನ ಪುನಃ ಬರಬೇಕಾಗ್ತದೆ. ಸೊ ಈಗ ಹೇಗಂತ ಹೇಳಿದರೆ, ಈಗ ಒಂದು ಎಕ್ಸಾಮಿಗೆ ಒಂದೇ ಇಂಟರ್ವ್ಯೂ ಸಿಗೋದು. ಈಗ ಕೆಲವೊಂದು ಪರೀಕ್ಷೆ ಹೇಗಿರ್ತದೆ ಅಂದರೆ, ಒಂದು ಸಲ ಎಕ್ಸಾಮ್ ಕ್ಲಿಯರ್ ಮಾಡಿದರೆ ಮತ್ತು ನೀವು ಇಂಟರ್ವ್ಯೂ ಕ್ಲಿಯರ್ ಆಗೋ ತನಕ ಬರೀ ಇಂಟರ್ವ್ಯೂವೇ ಕೊಟ್ಟುಕೊಂಡಿರ್ಬೋದು. ಇದು ಹಾಗಲ್ಲ, ಇದು ನೀವು ಇಂಟರ್ವ್ಯೂ ಆಗಲಿ ಅಂದರೆ ಪುನಃ ಎಕ್ಸಾಮ್ ಕ್ಲಿಯರ್ ಮಾಡಿಯೇ ಪುನಃ ಇಂಟರ್ವ್ಯೂಗೆ ಹೋಗುವಂಥದ್ದು. ಸೊ SSB ಹಾಗೆ ಇರ್ತದೆ. ಸೊ ಫಸ್ಟ್ ಅದರಲ್ಲಿ ನನ್ನರಲ್ಲಿ 120ರಲ್ಲಿ 20 ಮಾತ್ರ ಸೆಲೆಕ್ಟ್ ಆದ್ದು. ಅದರಲ್ಲಿ 2 ಮಾತ್ರ ಫ್ರೆಷರ್, ನಾನು ಮತ್ತು ಇನ್ನೊಬ್ಬ ಇದ್ವಿ. ಸೊ ಅದರಲ್ಲಿ ಒಬ್ಬ ಮಾತ್ರ ಸೆಲೆಕ್ಟ್ ಆದ್ದು ಫೈನಲ್ ರೌಂಡಲ್ಲಿ, ಹಾಗೆ ಇತ್ತು. ಮತ್ತು 2ನೇ ಅಟೆಂಪ್ಟಲ್ಲಿ ನಂದು ಇಲ್ಲಿ ಭೋಪಾಲಲ್ಲಿ ಇದ್ದದ್ದು ನನ್ನ ಇಂಟರ್ವ್ಯೂ. ಅದರಲ್ಲಿ 140 ಜನ ಏನೋ ಬಂದಿದ್ದರು. ಅದರಲ್ಲಿ ಫಸ್ಟ್ ರೌಂಡಲ್ಲಿ 45 ಜನ ಸೆಲೆಕ್ಟ್ ಆಗಿದ್ದರು, ಮತ್ತು ಫೈನಲ್ಲಿ ಒಂದು 20 ಜನ ಸೆಲೆಕ್ಟ್ ಆಗಿದ್ದರು. ಸೊ ಹೀಗಿತ್ತು ನನ್ನ ಇದು. ಇನ್ನು ಮುಂದಿನ ಪ್ರೊಸೀಜರ್ ಯಾವ ರೀತಿ ಇರ್ತದೆ? ಬಹುಶಃ ಕೇರಳದ ಕಣ್ಣೂರಿನಲ್ಲಿರುವಂಥ ಏಜುಮಲ ನಾವಿಯ ಅಕಾಡೆಮಿಯಲ್ಲಿ 1.5 ವರ್ಷ ಟ್ರೈನಿಂಗ್ ಇರುತ್ತೆ ಅಲ್ವಾ? ಆ ಬಳಿಕ ಈಗ 1.5 ವರ್ಷ ಟ್ರೈನಿಂಗ್ ತುಂಬ ಚಾಲೆಂಜಿಂಗ್ ಇರ್ತದೆ. ಈಗ ಫಿಸಿಕಲಿ ಮತ್ತು ಮೆಂಟಲಿ 2 ರೀತಿಯಲ್ಲಿ ತುಂಬ ಚಾಲೆಂಜಿಂಗ್ ಇರ್ತದೆ. ಅದರ ನಂತರ ನಾವು ಸ್ಪೆಷಲೈಸೇಷನ್ ಚೂಸ್ ಮಾಡಿಕೊಳ್ಬೋದು. ಈಗ ನೇವಿ ಆದ ಕಾರಣ ನಂದು ಈಗ ಶಿಪ್ಪಲ್ಲಿ ಬೇಕಾದ್ರೆ ಶಿಪ್ಪಲ್ಲಿ ಹೋಗುವಂಥದ್ದು, ಸಬ್ಮೆರೀನ್ಸ್ ಅಂತ ಇರ್ತದೆ, ಸಬ್ಮೆರೀನ್ಸಲ್ಲಿ ಹೋಗ್ಬೋದು. ಅಥವಾ ಈಗ ಏರ್ಕ್ರಾಫ್ಟ್ ಕ್ಯಾರಿಯರ್ ಅಂತ ಬಂದಿದೆ, ಹೇಗಂತ ಹೇಳಿದರೆ ಶಿಪ್ಪಿಂದನೇ ವಿಮಾನ ಹಾರಿಸ್ಲಿಕ್ಕೆ ಆಗ್ತದೆ. ಸೊ ನೀವು ಅದರ ಪೈಲಟ್ ಆಗಿ ಸಹ ಹೋಗ್ಬೋದು. ಸೊ ಇದೊಂದು ಅವಕಾಶ ಇದೆ. ಮತ್ತು ಏರ್ ಟ್ರಾಫಿಕ್ ಕಂಟ್ರೋಲರ್ ಅಂತಿದೆ. ಹಾಗೆ ಬೇರೆ ಬೇರೆ ರೋಲ್ ಇದೆ. ಸೊ ನಮಗೆ ಹೇಗೆ ಇಂಟ್ರೆಸ್ಟ್ ಇದೆ ಪ್ಲಸ್ ನಮ್ಮ ಪರ್ಫಾರ್ಮೆನ್ಸ್ ನೋಡಿಕೊಂಡು ಅದಕ್ಕೆ ಪುನಃ ಒಂದು 6 ತಿಂಗಳು ಅಂತ ಸ್ಪೆಷಲೈಸೇಷನ್ ಟ್ರೈನಿಂಗ್ ಇರ್ತದೆ. ಸೊ ಅದನ್ನು ಕಂಪ್ಲೀಟ್ ಮಾಡಿದ ಮೇಲೆ ನಮ್ಮ ಪೋಸ್ಟಿಂಗ್ ಆಗಲಿ ಅಪಾಯಿಂಟ್ಮೆಂಟ್ ಆಗಲಿ ಆಗ್ತದೆ. ಸೊ ಈ 1.5 ವರ್ಷಗಳ ಕಾಲ ಟ್ರೈನಿಂಗ್ ಏನಿರುವಂಥದ್ದು ಅದು ಬೇಸಿಕ್ ಟ್ರೈನಿಂಗ್, ಎಲ್ಲರಿಗೆ ಒಟ್ಟಿಗೆ ಆಗುವಂಥದ್ದು. ಹೀಗೆ ಹೇಗಿತ್ತು NMCಯ ದಿನಗಳು? ಬಹುಶಃ NMCಯ ದಿನಗಳು ಮತ್ತು NCCಯ ದಿನಗಳು ಬಹುಶಃ ನಿಮ್ಮ ಇವತ್ತಿನ ನೀವೇನು ಗುರಿಯನ್ನು ನಿರ್ಧಾರ ಮಾಡಿ ದಾರಿಗೆ ಹೋಗ್ತಾ ಇದ್ರೆ ಅದಕ್ಕೆ ಪೂರಕ ಅಂತ ನಾನು ಭಾವಿಸ್ತೇನೆ ಅಲ್ವಾ? ಹೌದು.
ನಾನು ಅದೇ NMCಗೆ ಸೇರಲಿಕ್ಕೆ ಮುಖ್ಯ ಕಾರಣ ಯಾಕಂದರೆ ಅಲ್ಲಿ NCC ಇತ್ತು ಅಂತ. ಆ್ಯಂಡ್ ನನಗೆ ಹೇಗಂತ ಹೇಳಿದ್ರೆ, ಈಗ ನಾನೀಗ ಪೈಲಟ್ ಆಗಿ ಹೋಗಬೇಕು ಅಂತ ಹೇಳಿದರೆ ಅಥವಾ ಈಗ ನೇವಿಗೆ ಹೋಗಬೇಕು ಅಂತ ಹೇಳಿದರೆ ನನಗೆ ಇಂಜಿನಿಯರಿಂಗ್ ಕಂಪಲ್ಸರಿ. ಸೊ ಇಂಜಿನಿಯರಿಂಗ್ ಮಾಡಬೇಕು ಅಂತ ಹೇಳಿದ್ರೆ ನಾನು ಸೈನ್ಸ್ ತಗೊಳ್ಳೇಬೇಕು, ಆಯಿತಾ. ಸೊ ಸೈನ್ಸ್ ತಗೊಂಡವರಿಗೆ ಎಲ್ಲಿ ಸಹ NCC ಕೊಡೋದಿಲ್ಲ. ತುಂಬ ಕಡೆ ವಿಚಾರಿಸಿದಾಗ ಸೈನ್ಸ್ ಮಕ್ಕಳಿಗೆ ಈಗ ಫೋಕಸ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಸಬ್ಜೆಕ್ಟ್ಸ್ ಮೇಲೆ, ಅವರಿಗೆ NCC ಕೊಡೋದಿಲ್ಲ. ಸೊ ನಾನು ಅಪ್ಪ ಅಮ್ಮ ನಂದು 10th ಆದ ಕೂಡಲೇ ಅಮ್ಮ ಸಹ ಇಲ್ಲಿಯೇ ಓದಿದ ಕಾರಣ ಸ್ವಲ್ಪ ಪರಿಚಯ ಎಲ್ಲ ಇತ್ತು ಅಮ್ಮನಿಗೆ. ಆಗ ಡಿಗ್ರಿ ಕಾಲೇಜಿನ ಪ್ರಿನ್ಸಿಪಲ್ ಗಿರಿಧರ್ ಸರ್ ಆಗಿದ್ದರು. ಸೊ ಅವರೊಟ್ಟಿಗೆ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡಾಗ ಅವರು ಕೊಡುವ ಅಂತ ಒಂದು ಇದು ನಿರ್ಧಾರ ಮಾಡಿದರು. ಮತ್ತು ನನಗದು ಇಂಟ್ರೆಸ್ಟ್ ಇತ್ತು. ಬಟ್ ನನಗೆ ಆ್ಯಕ್ಚುಲಿ ಹೇಗಂತ ಹೇಳಿದರೆ ಅದನ್ನು ಮಾಡುವಾಗ ಒಂದು ಗೊತ್ತಾಗೋದು ಬೇರೆ. ಈಗ ನಮಗೊಂದು ಮಾಡಬೇಕು ಅಂತ ಇರ್ತದೆ, ಆದಮೇಲೆ ಅದನ್ನು ಆ್ಯಕ್ಚುಲಿ ಮಾಡಿದಾಗ ನಮಗೆ ಇಷ್ಟ ಆಗ್ತದೆ ಅಂತ ಗೊತ್ತಾಗೋದು ಬೇರೆ ಅಲ್ಲ. ಸೊ ನಂಗೆ ಅದು ನೋಡಬೇಕಿತ್ತು, ನನಗೆ NCCಯಿಂದ ಅದು ಸಿಗ್ತದೆ ಅಂತ ಗೊತ್ತಾಯ್ತಲ್ಲ. ಹಾಗೆ NCCಗೆ ನನ್ನ ತಗೊಂಡ್ರು, ಅಲ್ಲಿ ಸೆಲೆಕ್ಟ್ ಆದೆ ನಾನು, ಸೆಲೆಕ್ಷನ್ ಇತ್ತು ಅದಕ್ಕೆ ಸಹ. ಸೊ ಆ NCC 2 ವರ್ಷ ಮಾಡಿದ್ದೇನೆ ನಾನು, B ಸರ್ಟಿಫಿಕೇಟ್ ಕಂಪ್ಲೀಟ್ ಮಾಡಿದ್ದೇನೆ. ಬೇರೆ ಬೇರೆ ಕ್ಯಾಂಪ್ಗಳಿಗೆಲ್ಲ ಹೋದೆ, ಅಲ್ಲಿ ನನಗೆ ಎಕ್ಸ್ಪೋಜರ್ ಸಿಗ್ತಾಯಿತ್ತು, ಬೇರೆ ಬೇರೆ ಜನರನ್ನು ಮೀಟ್ ಆಗ್ತಾಯಿದ್ದೆ. ಅಲ್ಲಿ ಸಹ ಬೇರೆ ಬೇರೆ ಆಫೀಸ್ ಅಧಿಕಾರಿಗಳೆಲ್ಲ ಸಿಗ್ತಾಯಿದ್ರು ನನಗೆ, ಅವರೊಟ್ಟಿಗೆ ಒಂದು ಆಗುವ ಇಂಟ್ರ್ಯಾಕ್ಷನ್ ಆಗಲಿ. ಸೊ ಅದು ನನಗೆ ಯಾವತ್ತಿದ್ರೂ ಒಂದು ಇನ್ನೂ ನನಗೆ ಸಾಧಿಸಬೇಕು ಅಂತ ಛಲ ನನ್ನಲ್ಲಿ ಅದು ಮೂಡ್ತಾ ಇತ್ತು. ಓಕೆ, ನನಗೆ ಹೀಗೆ ಈ ಥರ ಇರ್ಬೋದು ನನಗೆ ಇನ್ಕೆ ಸೆಲೆಕ್ಟ್ ಆದರೆ ಅಂತ ಗೊತ್ತಾಗ್ತಿತ್ತಲ್ಲ. ಸೊ ಆ ಥರ ಒಂದು ಮೋಟಿವೇಶನ್ ತುಂಬ ಸಿಕ್ಕಿದೆ ನನಗೆ NCC ಸೇರಿ. ಮತ್ತು ಹೇಗಂತ ಹೇಳಿದರೆ NCC ಮತ್ತು ಆರ್ಮಿ ಆಲ್ಮೋಸ್ಟ್ ಸೇಮ್ ಅಂತಲೇ ಹೇಳ್ತಾರೆ. ಸೊ ಆ March 1 ಆಗಿರ್ಬೋದು, ಆಮೇಲೆ ಕೆಲವೊಂದು ಪನಿಷ್ಮೆಂಟ್ಸ್ ಆಗಿರ್ಬೋದು, ಅದೊಂದು ಬ್ರದರ್ಹುಡ್ ಅಂತ ಎಂತ ಹೇಳ್ತೇವೆ ನಾವು, ಅದೊಂದು ಆಗಿರ್ಬೋದು, ಅದೆಲ್ಲ ಬೆಳೀತು ನನಗೆ NCC ಇದರಲ್ಲಿ. ಸೊ ಇನ್ನೂ ನನಗೆ ಮೋಟಿವೇಶನ್ ಸಿಕ್ಕಿತ್ತು, ಹೌದು ನನಗಿದೇ ಮಾಡಬೇಕು ಅಂತ ಒಂದು ಛಲ ಆಗಲಿ, ಒಂದು ಆಸಕ್ತಿ ಆಗಲಿ ಇನ್ನೂ ಬಲವಾಯಿತು ಅಂತ ಹೇಳ್ಬೋದು ಅಷ್ಟೇ. ಹಾಗೆ NCC ಮತ್ತು ಅದರಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಗೊತ್ತಾಯಿತು. ಓಕೆ, NCC ಥ್ರೂ ಸಹ ನನಗೆ ಸೇರ್ಬೋದು ಆರ್ಮಿಗೆ ಆಫೀಸರ್ ಆಗಿಯೇ. ಮತ್ತು ಬೇರೆ ಬೇರೆ ಎಂಟ್ರೀಸ್ ಯಾವುದೆಲ್ಲ ಇದೆ ಅಂತ ಗೊತ್ತಾಯಿತು, ಡಿಗ್ರಿಯಲ್ಲಿದ್ದಾಗ ಯಾವ್ದು ಮಾಡ್ಬೋದು ಅಂತೆಲ್ಲ ಅರಿವಾಗಿದೆ. ಮತ್ತು ಒಂದು ಸಪೋರ್ಟ್ ಆಗಲಿ, ಬೇರೆ ಬೇರೆ ಜನರು ಬಂದಾಗೆಲ್ಲ ಹೇಳ್ತಿದ್ರು ಮಾಡು ಅಂತೊಂದು ಸಪೋರ್ಟ್ ಆಗಲಿ, ಅದೆಲ್ಲ ಸಿಗ್ತಾಯಿತ್ತು ನನಗೆ NCC ಕಲಿತ ಶಾಲೆಯಲ್ಲಿ ಮೊನ್ನೆ ಸನ್ಮಾನ ಆಯಿತು, ಏನು ಅನ್ನಿಸಿತು? ತುಂಬ ಖುಷಿಯ ಕ್ಷಣ ಆಗಿತ್ತು ನನಗೆ. ಯಾಕಂತ ಹೇಳಿ ನನ್ನ ತಾಯಿ ಸಹ ಅಲ್ಲಿಯೇ ಓದಿದವರು, ಮತ್ತು ನನಗೆ ಒಬ್ಬರು ಚಿಕ್ಕಮ್ಮ ಇದ್ದಾರೆ, ಅವರು ಸಹ ಅಲ್ಲಿಯೇ ಓದಿದವರು. ಸೊ ಅವರು ಕಲಿತ ಒಂದು ಕಾಲೇಜಲ್ಲಿ ನನಗೆ ಸನ್ಮಾನ ಅಂತ ಹೇಳುವಾಗ ತುಂಬ ಖುಷಿಯಾಯಿತು. ಮತ್ತು ಒಂದು ನಮಗೆ ಸಹ ಒಂದು ಮೋಟಿವೇಶನ್ ಸಿಕ್ಕಿದಾಗ ಆಗ್ತದೆ ಅಂತ ಹೇಳಿದರೆ ಇನ್ನೂ ಸಾಧಿಸಬೇಕು, ಇನ್ನೂ ಉತ್ತಮವಾಗಿ ಪ್ರದರ್ಶಿಸಬೇಕು ಅಂತ ಒಂದು ಮೋಟಿವೇಶನ್ ಸಿಕ್ಕಿದಾಗ ಆಗ್ತದೆ. ಸೊ ಖುಷಿ ಆಯ್ತು, ತುಂಬ ಖುಷಿ ಆಯಿತು. ಹಾಗೆ ನನ್ನ ಮೊದಲನೆಯ ಇದಾಗಿತ್ತದು, ಅಂದರೆ ಸನ್ಮಾನ ಆಗಿತ್ತು. ಹಾಗೆ ತುಂಬ ಖುಷಿ ಆಯಿತು ನನಗೆ. ಕುರುಂಜಿಯವರು ಸ್ಥಾಪಿಸಿದ ಸಂಸ್ಥೆ ಅದು. ಕುರುಂಜಿಯವರ ಬಗ್ಗೆ ಏನು ಹೇಳ್ತೀರಿ? ಅದೇ ಅವರ ಬಗ್ಗೆ ಮಾತಾಡೋಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ಆದರೆ ನಾವು ಯಾವಾಗಲೂ ಸ್ಫೂರ್ತಿ ಅಥವಾ ಇನ್ಸ್ಪಿರೇಷನ್ ಅಂತ ನೋಡುವಾಗ ನಾವು ತುಂಬ ದೂರ ಹೋಗಬೇಕು ಅಂತ ಇಲ್ಲ, ನಮ್ಮ ಸುತ್ತಮುತ್ತಲೇ ಇರ್ತಾರೆ ಎಲ್ಲರೂ. ಈಗ ಅವರಾಗಲಿ ಎಂಥ ಸಹ ಇರಲಿಲ್ಲ, ಈಗ ತುಂಬ ಮುಂಚೆ ಸ್ಥಾಪಿಸಿದಂಥ ವಿದ್ಯಾಸಂಸ್ಥೆಗಳಾಗಿರ್ಬೋದು. ನನ್ನ ಚಿಕ್ಕಮ್ಮ ಆಗಲಿ, ಅವರು ಇಂಜಿನಿಯರಿಂಗ್ ಸಹ ಇಲ್ಲಿಂದನೇ ಮಾಡಿದವರು, ಇನ್ನಿಬ್ಬರು ಸಹ ಇಲ್ಲಿಯೇ ಓದಿದವರು, ಆಯುರ್ವೇದದಲ್ಲಿ ಓದಿದವರು. ಹಾಗೆ ನಿಮಗೆ ಸಾಧಿಸಬೇಕು ಅಂತ ಒಂದು ಛಲ ಇದ್ದರೆ ಯಾವ ಇದು ಅಡೆತಡೆಗಳು ಬಂದರೂ ಸಹ ನೀವು ಅದನ್ನು ಎದುರಿಸ್ಬೋದು ಅಂತ ಒಂದು ಅವರು ತೋರಿಸಿಕೊಟ್ರು. ಅಂದರೆ ಆ ಟೈಮಲ್ಲಿ ಬಡತನ ಇತ್ತು, ಒಂದು ಅವೇರ್ನೆಸ್ ಇರಲಿಲ್ಲ ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತೆಲ್ಲ. ಸೊ ಆ ಟೈಮಲ್ಲಿ ಅವರು ಸ್ಥಾಪಿಸಿದ್ದಾರೆ ಅಂತ ಹೇಳಿದರೆ ಅದು ಇನ್ಸ್ಪೈರಿಂಗ್ ಅಂತ ಅನಿಸಿತ್ತು ನನಗೆ. ತುಂಬ ಖುಷಿ ಆಗ್ತದೆ ನೋಡುವಾಗ ಅವರನ್ನ. ಅವರ ಪುತ್ರ ಡಾಕ್ಟರ್ KV ಚಿದಾನಂದ್ರ ಅವರು ಮುನ್ನಡೆಸ್ತಾ ಇದ್ದಾರೆ, ಆಡಳಿತ ಮಂಡಳಿಯವರ ಸಪೋರ್ಟ್ ನಿಮಗೆ ಹೇಗೆ ಸಿಕ್ತು? ಹೌದು, ನಮಗೆ ಹೇಗಂತ ಹೇಳಿದರೆ ಕಾಲೇಜಲ್ಲಿದ್ದಾಗ ಯಾವತ್ತೂ ಇದಾಗ್ತಿತ್ತು, ಅಂದರೆ ಕೌನ್ಸಿಲಿಂಗ್ ಥರ ಆಗ್ತಾಯಿತ್ತು. ಸೊ ಕೌನ್ಸಿಲಿಂಗಿಗೆ ಕರೆಸಿ ಈಗ ನಮಗೆಂತಾದ್ರು ಹೇಳಬೇಕಾ ಅಥವಾ ಯಾವುದಾದ್ರು ಚಾಲೆಂಜಸ್ ಇದೆಯಾ ಈಗ ಕಾಲೇಜಲ್ಲಿ ಓದಲಿಕ್ಕಿದ್ರಾಗಲಿ ಅದನ್ನೆಲ್ಲ ಅಡ್ರೆಸ್ ಮಾಡ್ತಾಯಿದ್ರು, ಮಾತಾಡಿಸಿ ಕೇಳ್ತಾಯಿದ್ರು ಹೇಗಾಗ್ತಾ ಉಂಟು, ಎಂಥಾದ್ರು ತಾಪತ್ರೆ ಆಗ್ತಾ ಉಂಟಾ, ಯಾವ ಥರ ಸಪೋರ್ಟ್ ಮಾಡ್ಬೋದು ನಿಮಗಿನ್ನೂ ಬೆಟರಾಗಿ. ಪ್ಲಸ್ ಈಗ NCCಗೆ ಹೋಗುವಾಗ ಕೆಲವು ಕ್ಯಾಂಪ್ಸಿಗೆಲ್ಲ ಹೋಗುವಾಗ 1 ವಾರ 2 ವಾರ ಎಲ್ಲ ಹೋಗಬೇಕಾಗ್ತದೆ. ಸೊ ಆಗ ಅಟೆಂಡೆನ್ಸ್ ವಿಷಯದಲ್ಲಿ ಆಗಲಿ ತುಂಬ ಸಪೋರ್ಟಿವ್ ಇದ್ದರು. ಆ್ಯಂಡ್ ಯಾವುದೇ ಕಾರಣಕ್ಕೂ ಆಗ್ತದೆ ನಿನಗೆ ಮಾಡು ಅಂತಲೇ ಹೇಳ್ತಾಯಿದ್ರು. ಬಿಟ್ಟರೆ ಈಗ ನನಗೆ ಎಕ್ಸಾಮ್ ಬರೀಲಿಕ್ಕೆ ಬೆಂಗಳೂರಿಗೆ ಹೋಗಬೇಕಿತ್ತು ನನ್ನ ಸೆಂಟರ್, ಅದಕ್ಕೆ ರಜೆ ಆಗಲಿ ಎಲ್ಲ ರೀತಿಯ ಸಪೋರ್ಟ್ ಇತ್ತು. ಈಗ NCCಯಲ್ಲಿ ಆಗಲಿ ಅದರಲ್ಲಿ ಸಹ ಅಷ್ಟೇ ಎಲ್ಲ ರೀತಿಯ ಸಪೋರ್ಟ್ ಇತ್ತು, ತುಂಬ ಸಪೋರ್ಟ್ ಇತ್ತು ಅಂತ ಹೇಳ್ಬೋದು. ಪ್ರಾಂಶುಪಾಲರು ಅಥವಾ ಲೆಕ್ಚರ್ಸ್ ಯಾವ ರೀತಿ ಸಪೋರ್ಟ್ ಮಾಡ್ತಾಯಿದ್ರು? ಲೆಕ್ಚರ್ಸ್ ಈಗ ನನಗೆ ಹೇಗಂತ ಹೇಳಿದರೆ, ಈಗ ಕಾಲೇಜ್ ಆದರೂ ಸಹ ನನಗೆ ಇದರ ರಿಲೇಟೆಡ್ ಎಂಥದೇ ಡೌಟ್ಸ್ ಇರಲಿ, ಯಾವುದೇ ಇದಾಗಲಿ ನಾನು ಹೋಗಿ ಕೇಳ್ತಾ ಇದ್ದೆ ಅವರನ್ನು. ಅದಕ್ಕೆ ಅವ್ರು ಚಂದ ಸ್ಪಂದಿಸ್ತಾಯಿದ್ರು, ಚಂದದಲ್ಲಿ ಹೇಳಿಕೊಡ್ತೀನಿ. ಇನ್ ಕೇಸ್ ಅವರಿಗೆ ಗೊತ್ತಿಲ್ಲ ಅಂತ ಆದರೂ ಆ ಮೂಮೆಂಟಲ್ಲಿ ಅವರು ಅದರ ಬಗ್ಗೆ ರಿಸರ್ಚ್ ಮಾಡಿ ಮತ್ತು ಪುನಃ ಅವರೇ ಕರೆದು ನನ್ನ ನೋಡಿದ್ದು ಹೀಗೆ ಅಂತ ಹೇಳಿಕೊಡ್ತಾಯಿದ್ರು. ಆಮೇಲೆ ಬರೀ ನನಗೆ ಅಂತಲ್ಲ, ಈಗ ಪಠ್ಯೇತರ ಚಟುವಟಿಕೆಗಳು ಯಾವುದೆಲ್ಲ ಇರ್ಬೋದು, ಕ್ರೀಡೆ ಅಂತ ಇಟ್ಕೊಳ್ಳುವ, ನನ್ನ ಜೊತೆ ಇನ್ನೊಬ್ಬ ಇದ್ದ ಅಭಿಷೇಕ್ ಅಂತ, ಅವನೀಗ ಪ್ರೋ ಕಬಡ್ಡಿಯಲ್ಲಿ ಹೋಗಿ ಜೈಪುರ್ ಪಿಂಕ್ ಪ್ಯಾಂಥರ್ಸ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾನೆ. ಅವನಾದರೂ ಆಗಿರ್ಬೋದು, ಅವನೀಗ ಕ್ರೀಡೆಯ ಕ್ಷೇತ್ರದಲ್ಲಿ ಅವನು ಸಾಧಿಸಿರುವಂಥದ್ದು. ಸೊ
ಯಾರಿಗೆ ಅಷ್ಟು ಸಾಧಿಸಬೇಕು ಅಂತ ಇತ್ತು ಅದಕ್ಕೆ ಸಪೋರ್ಟ್ ಸಿಕ್ಕಿದೆ. ಅಂದರೆ ಅದು ನಮ್ಮ ಮೇಲೆ ಹೋಗ್ತದೆ ಹೆಚ್ಚಾಗಿ. 90% ನಮ್ಮ ಮೇಲೆ ಡಿಪೆಂಡ್ ಆಗ್ತದೆ, ನಾವೆಷ್ಟು ಪ್ಯಾಷನೇಟ್ ಇದ್ದೇವೆ ಅಂತ ಮ್ಯಾಟ್ರ್ ಆಗ್ತದೆ. ಸೊ ನೀವು ಇದ್ದೀರಾ ಅಂತ ಹೇಳಿದಾಗ ಅದಕ್ಕೆ ಸಂಪೂರ್ಣ ಇದು ಸಪೋರ್ಟ್ ಎಂತ ಉಂಟು ಸಿಕ್ಕಿದೆ, ಕಾಲೇಜಿಂದ ಸಿಕ್ಕಿದೆ ಅಂತ ಹೇಳ್ಬೋದು. ಲೆಕ್ಚರ್ಸ್ ಆಗಲಿ ಅಥವಾ ಮ್ಯಾನೇಜ್ಮೆಂಟ್ ಆಗಲಿ ಅದು ಸಿಕ್ಕಿದೆ, ಅದರಲ್ಲಿ ಯಾವುದೇ ರೀತಿಯ ಕೊರತೆ ಆಗಲಿ ನನಗೆ ಕಂಡು ಬರಲಿಲ್ಲ. ಮತ್ತೊಂದು ಪೂರಕವಾಗಿರುವಂಥದ್ದು ಮನೆಯ ಸಪೋರ್ಟ್, ಅಪ್ಪ ಅಮ್ಮ ಅಣ್ಣ ಇವರ ಒಂದು ಸಪೋರ್ಟನ್ನು ಹೇಗೆ ನೆನೆಸ್ತೀರಿ? ಹೌದು, ಈಗ ಹೇಗಂತ ಹೇಳಿದರೆ ಈಗ ನಾನು ಹೋಗ್ತಿರೋ ಫೀಲ್ಡ್ ಆಗಲಿ ಅಥವಾ ನನ್ನ ಅಣ್ಣ ಚಿತ್ರರಂಗದಲ್ಲಿದ್ದಾನೆ ಅಂತ ಹೇಳಿದಲ್ಲ, ಅದೆರಡು ಸ್ವಲ್ಪ ಡಿಫ್ರೆಂಟ್ ಫೀಲ್ಡ್. ಅಂದರೆ ಈಗ ಎಲ್ಲರೂ ಹೋಗುವಂಥ ಫೀಲ್ಡ್ ಅಲ್ಲ. ಈಗ ಸ್ವಲ್ಪ ಡಿಫ್ರೆಂಟ್ ಮಾಡ್ತೇವೆ ಅಂತ ಹೇಳುವಾಗ ಎಸ್ಪೆಷಲಿ ಈ ಥರ ಹಳ್ಳಿಯಿಂದ ಬಂದವರಿಗೆ ಒಂದು ಸ್ವಲ್ಪ ಹೆದರಿಕೆ ಇರ್ತದೆ, ಎಂತ ಆಗ್ತದೆ. ಈಗ ನಾನು ಬರೆಯೋ ಎಕ್ಸಾಮಲ್ಲಿ ಹೇಗಂತ ಹೇಳಿದರೆ 2.5 ಲಕ್ಷದಿಂದ 3 ಲಕ್ಷ ಜನ ಬರೀತಾರೆ ಆ ಎಕ್ಸಾಮನ್ನು. ವೇಕೆನ್ಸಿ ಇರೋದು ಬರೀ 32 ಅಷ್ಟೇ ಅದಕ್ಕೆ. ಸೊ ಆಗ್ತದಾ ಅದೊಂದು ಡೌಟ್ ಬರೋದು ಸಹಜ, ಎಲ್ಲರಿಗೂ ಬರೋದು ಸಹಜ. ಆ ಥರ ಭಯ ಇದ್ದರೂ ಅದನ್ನು ಅವರು ಎದುರಿಸಿ ನಮ್ಮ ಆಸೆ ಆಗಲಿ ನಮಗಿರುವ ಗುರಿಯನ್ನಾಗಲಿ ಗುರುತಿಸಿ ಅದಕ್ಕೆ ಸಂಪೂರ್ಣ ಅವರ ಬೆಸ್ಟ್ ಸಪೋರ್ಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅವ್ರ ಕೈಯಿಂದ ಆಗುವಂಥ ಬೆಸ್ಟ್ ಸಪೋರ್ಟ್ ಅವ್ರು ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ನನ್ನ ಎರಡನೇ ಅಟೆಂಪ್ಟ್ ಆದ್ದು 3ನೇ ಅಟೆಂಪ್ಟಿಗೆ ಕ್ಲಿಯರ್ ಆದರೂ ಸಹ, ಸೊ ನಾನು ಆಗದೇ ಅಟೆಂಪ್ಟ್ಸ್ ಸಹ ಇದೆ, ನಂದು ಕ್ಲಿಯರ್ ಆಗದೇ ಅಟೆಂಪ್ಟ್ಸ್ ಇದೆ. ಆಗ ನನ್ನ ಯಾವತ್ತಿದ್ರೂ ಡಿಮೋಟಿವೇಟ್ ಮಾಡಲಿಲ್ಲ, ಮೋಟಿವೇಟೇ ಮಾಡಿದ್ದಾರೆ, ಹಿಂಗೆ ಆಗ್ತದೆ ಮಾಡು, ಬಿಟ್ಟು ಕೊಡಬೇಡ ಅಂತಲೇ ಹೇಳಿದ್ದಾರೆ. ಸೊ ಅವರ ಸಪೋರ್ಟ್ ಯಾವತ್ತಿದ್ರೂ ಇದ್ದೇ ಇದೆ. ಏನು ಬೇರೆ ಹವ್ಯಾಸಗಳೇನಿದೆ, ಹವ್ಯಾಸಗಳು? ನಂದು ಇಲ್ಲಿ ಸುಳ್ಯಕ್ಕೆ ಬಂದ ಮೇಲಿಂದ ನಾನು ಇದು ಬೀ ಕೀಪಿಂಗ್ ಮಾಡ್ತಾಯಿದ್ದೆ, ಜೇನೊಣ ಇದು ಮಾಡಿ ಜೇನು, ಅದು ನನಗೆ ಸ್ವಲ್ಪ ಇಂಟ್ರೆಸ್ಟ್ ಇತ್ತು, ಸೊ ಅದು ಮಾಡ್ತಾಯಿದ್ದೆ. ಮತ್ತು ನನಗೆ ಇಲ್ಲಿ ಗಾರ್ಡನಿಂಗ್ ಇಂಟ್ರೆಸ್ಟ್ ಇತ್ತು, ಗಾರ್ಡನಿಂಗ್ ಮಾಡ್ತಾಯಿದ್ದೆ. ಆಮೇಲೆ ಅಡಿಗೆ ಸಹ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಇದೆ, ಅದು ಸಹ. ಮತ್ತು ಇದು ಪಾಡ್ಕಾಸ್ಟ್ ಅಂತ ಹೇಳ್ತೇವಲ್ಲ, ಅದು ನೋಡ್ತೇನೆ, ನಾನು ತುಂಬ ನೋಡ್ತೇನೆ. ಮತ್ತು ಕೆಲವೊಂದು ಬುಕ್ಸ್ ಓದ್ತೇನೆ, ಆಸಕ್ತಿ ಇರುವಂಥ ಬುಕ್ಸ್ ಓದ್ತೇನೆ. ಮತ್ತು ಕಬಡ್ಡಿ ಆಡ್ತಾಯಿದ್ದೆ, ನಾನು ಸ್ಪೋರ್ಟ್ಸಲ್ಲಿದ್ದೆ. ಆಮೇಲೆ ಪ್ರೈಮರಿಲಿದ್ದಾಗ ನಾನು ರಿಲೇಯಲ್ಲೆಲ್ಲ ಇದ್ದೆ, ಅಥ್ಲೆಟಿಕ್ಸಲ್ಲಿದ್ದೆ. ಮತ್ತು ಸ್ಪೋರ್ಟ್ಸ್ ಕಬಡ್ಡಿಯಲ್ಲಿದ್ದೆ, NCCಯಲ್ಲಿದ್ದೆ. ಇಲ್ಲ ಮಾಡಲಿಂಗ್ ಮಾಡ್ತಿರಲಿಲ್ಲ. ಜಿಮ್ಮಿಗೆಲ್ಲ ಹೋಗ್ತಾ ಇದ್ದೆ. ಸೊ ಬಾಡಿ ಬಿಲ್ಡಿಂಗ್ ಆಗಿರ್ಬೋದು, ಎಕ್ಸಸೈಸ್ ಆಗಿರ್ಬೋದು, ಅದೆಲ್ಲ ನನ್ನ ಹವ್ಯಾಸಗಳಾಗಿತ್ತು ಅಷ್ಟೇ. ಓಕೆ, ಬಹುಶಃ ಇದನ್ನು ಸಾವಿರಾರು ಜನ ವೀಕ್ಷಕರು ಈ ಸಂದರ್ಶನವನ್ನು ಕೂಡ ವೀಕ್ಷಿಸ್ತಾರೆ. ಅನೇಕ ಮಂದಿಗೆ ಈ ಒಂದು ಕ್ಷೇತ್ರಕ್ಕೆ ಬರಬೇಕು ಅಂತ ಒಂದು ಕನಸು ಇರುತ್ತೆ. ನೀವೇನು ಆರಂಭಿಸಿದ್ದೀರಿ, ನಿಮ್ಮ ಕನಸು ಸಾಕಾರಗೊಳ್ತಾ ಇದೆ, ಅವರಿಗೇನು ಟಿಪ್ಸ್ ಕೊಡ್ತೀರಿ? ಅದು ಹೇಳಬೇಕಂತ ಹೇಳಿದರೆ, ಫಸ್ಟಿಗೆ ನಮಗೆ ಯಾವತ್ತಿದ್ರು ನಮಗೆ ಆಗ್ತದೆ ಅಂತ ಹೇಳುವ ಒಂದು ಡೌಟ್ ಬರ್ತದೆ. ಈಗ ನಾವೀಗ ಇಂಜಿನಿಯರಿಂಗ್ ಮಾಡ್ತೇವೆ ಅಂತ ಇಟ್ಕೊಳ್ಳುವ, ಈಗ ಒಂದು ಹಳ್ಳಿಯಿಂದ ನಾವು ಒಂದು ಪೇಟೆಗೆ ಹೋಗ್ತೇವೆ, ಅವ್ರು ಮಾತಾಡುವ ಶೈಲಿ ಆಗಲಿ ಅಥವಾ ಅವರಿಗಿರುವ ನಾಲೆಜಿಂದ ಆಗಲಿ ನಮಗೆ ಸ್ವಲ್ಪ ನಮ್ಮ ಮೇಲೆ ಡೌಟ್ ಬರ್ತದೆ, ಯಾವತ್ತಿದ್ರೂ ಬರ್ತದೆ. ಸೊ ಆ ಡೌಟಿಂದ ನಮಗೆ 2 ಚಾಯ್ಸ್ ಇರ್ತದೆ. ಒಂದು, ನಾವು ಓಕೆ ನಮಗೆ ಅವರ ಹಾಗೆ ಆಗಲಿಕ್ಕೆ ಆಗೋದಿಲ್ಲ ಅಂತ ನಾವು ನಮಗೆ ಹೇಳಿಕೊಳ್ಬೋದು, ಅಥವಾ ಇಲ್ಲ ನಾನು ಅವರಾಗೆ ಆಗ್ಬೋದು ಅಂತ ಹೇಳಿ ನಾವು ಶ್ರಮ ಪಡ್ಬೋದು. ಸೊ ನಾವು ಯಾವತ್ತಿದ್ರೂ 2ನೇ ವ್ಯಕ್ತಿ ಆಗಿರಬೇಕು, ಶ್ರಮ ಪಡಬೇಕಾಗ್ತದೆ. ಹಾಗೆ ಶ್ರಮ ಪಟ್ಟಾಗ ನಮಗೊಂದು ಕಾನ್ಫಿಡೆನ್ಸ್ ಬರ್ತದೆ, ಓಕೆ ನಮಗೆ ಸಹ ಮಾಡ್ಬೋದು ಇದು ಅಂತ, ಆಯಿತಾ. ಅದು ಸೊ ಯಾವತ್ತಿದ್ರೂ ಆ ಡೌಟನ್ನು ನಾವು ತೆಗಿಬೇಕು, ನಮಗೆ ಆಗ್ತದೆ. ಈಗ ಮೇಲೆ ದೃಷ್ಟಿಗೆ ನೋಡಿದಾಗ 3 ಲಕ್ಷ ಜನ ಬರೀತಾರೆ, 32 ಸೀಟ್ಸ್ ಇರೋದು. ಸೊ ಸೆಲೆಕ್ಟ್ ಆಗೋ ಚಾನ್ಸ್ ಎಷ್ಟು ಕಡಿಮೆ. 32ರಲ್ಲಿ ಸಹ ನಾನು ಒಬ್ಬ ಆಗಿರಬೇಕು ಅಂತ ಹೇಳಿದರೆ ಆ ರೀತಿಯ ಒಂದು ಆತ್ಮವಿಶ್ವಾಸ ಬೇಕಾಗ್ತದೆ ಎಲ್ಲರಲ್ಲಿ ಸಹ. ಅಂದರೆ ನಾನು ಹಾಗೇ ಆಗ್ತೇನೆ, ಅದಕ್ಕೆ ಬೇಕಾದ ಶ್ರಮ ಆಗಲಿ ಅದು ನಾವು ಪಡಬೇಕಾಗ್ತದೆ. ಹಾಗೆ ಮತ್ತು ಯಾವತ್ತಿದ್ರೂ ನಮಗೆ ಈಗಿನ ಕಾಲದಲ್ಲಿ ರಿಸೋರ್ಸಿಗೆ ಯಾವುದೇ ಕೊರತೆ ಇಲ್ಲ, ಎಲ್ಲದೂ ಸಹ ನಮಗೆ ಹುಡುಕಿದ ಸಿಕ್ಕುವಂಥದ್ದು. ಬಟ್ ನಮ್ಮಲ್ಲಿ ಆ ಆಸಕ್ತಿ ಇರಬೇಕಷ್ಟೇ, ಹುಡುಕಿ ನೋಡಿ ತಿಳಿದುಕೊಳ್ಳೋ ಆಸಕ್ತಿ ಇರಬೇಕು. ಈಗ ನಮಗೆ ಯಾವುದ್ರಲ್ಲಿ ಆದರೂ ವೀಕ್ನೆಸ್ ಇದೆ ಅಂತ ಗೊತ್ತಾಗ್ತದೆ. ಈಗ ನಾಲೆಜ್ ವೈಸ್ ನನಗೆ ಸ್ವಲ್ಪ ಈಗ ಜನರಲ್ ನಾಲೆಜ್ ಈಗ ನಂಗೆ ಅಷ್ಟು ಸ್ಟ್ರಾಂಗ್ ಇಲ್ಲ ಅಂತ ಹೇಳುವಾಗ ನಮಗೆ ಯಾವತ್ತಿದ್ರೂ ಅದರಲ್ಲಿ ಇಂಪ್ರೂವ್ ಮಾಡಿಕೊಳ್ಬೋದು ನಾವು ಪ್ರಯತ್ನ ಪಟ್ಟರೆ. ಹಾಗೆ ನಮ್ಮ ವೀಕ್ನೆಸ್ ಮೇಲೆ ನಾವು ವರ್ಕ್ ಮಾಡಿಕೊಂಡು ನಾವು ಮಾಡಿದ ತಪ್ಪುಗಳನ್ನೇ ಪುನಃ ಮಾಡದೆ ಯಾವತ್ತಿದ್ರೂ ನಾವು ಇದೊಂದು ಗೊತ್ತಿರಬೇಕು, ಅಂದರೆ ಮೊದಲನೇ ಸಲಿಗೆ ಯಾವುದೇ ಸಕ್ಸಸ್ ಸಿಗೋದಿಲ್ಲ. ನಾವು ಈಗ ನನಗೀಗ 2ನೇ ಅಟೆಂಪ್ಟಲ್ಲಿ ಆದರೂ ನಾನೀಗ ನೋಡಿ 6ನೇ ಕ್ಲಾಸಿಂದ ಅದೇ ಕನಸಿಗೆ ಇದನ್ನೇ ಮಾಡಬೇಕು ಅಂತಿದ್ದೇನೆ. ಸೊ 9 ವರ್ಷಗಳ ಕಾಲ ನಾನು ಅದರ ಕನಸನ್ನು ಜೀವಂತಿಕವಾಗಿ ಇಟ್ಕೊಂಡಿದ್ದೆ ನನ್ನೊಳಗೆ. ಆಮೇಲೆ 3 ವರ್ಷಗಳ ಕಾಲ ಅದ ಎಕ್ಸಾಮ್ಸಲ್ಲೇ ನಾನು ಕಳೆದಿದ್ದೇನೆ. ಸೊ ಅಷ್ಟು ಪರಿಶ್ರಮ ಪಟ್ಟಾಗ ನನಗೆ ಸಿಕ್ಕಿರುವಂಥದ್ದು ಇದೀಗ ಬರೀ 2 ಅಟೆಂಪ್ಟ್ಸ್ ಅಂತ ನೋಡೋದಲ್ಲ, 9 ವರ್ಷಗಳ ಕಾಲ ಪಟ್ಟ ಕನ್ಸಿಸ್ಟೆಂಟಾಗಿ ಪಟ್ಟ ಹಾರ್ಡ್ ವರ್ಕ್ ಇದ್ದೇ ಇದೆ ಅದರಲ್ಲಿ, ಒಂದಲ್ಲ ಇನ್ನೊಂದು ರೀತಿಯಲ್ಲಿ. ಸೊ ಯಾವತ್ತೇ ಇದ್ದರೂ ಸಣ್ಣ ಊರಿಂದ ಬಂದವರು ಅಂತ ನೀವು ಅಂದ್ಕೊಳ್ಳುವ ಅವಶ್ಯಕತೆ ಇಲ್ಲ. ಅಂತಂತ ಹೇಳಿದರೆ ಇಲ್ಲಿ ಇದೇ ಊರಿಂದ ಬಂದವರು ಎಂತೆಂಥದ್ದು ಇದರಲ್ಲಿ ಸಾಧನೆ ಮಾಡಿದವರು ಇದ್ದಾರೆ. ಹಾಗೆ ಸಾಧಿಸಲಿಕ್ಕೆ ಛಲ ಬೇಕು, ಹಠ ಬೇಕು, ಮತ್ತು ಪರಿಶ್ರಮ ಬೇಕು. ಹಾಗೆ ಪ್ರದ್ಯುಮ್ನ, ಒಂದಷ್ಟು ಮಾಹಿತಿಯನ್ನು ನಿಮ್ಮನ್ನು ಕ್ಲಾರಿಫೈ ಮಾಡ್ತಾ ಇದ್ದೇನೆ. ಈ ಡಿಫೆನ್ಸ್ಗೆ ಹೋಗಬೇಕು ಅಂತ ಅನೇಕ ಮಂದಿಗೆ ಆಸಕ್ತಿ ಇರುತ್ತೆ, ಬಟ್ ಅವರ ಫಿಸಿಕಲಿಯಾಗಿ ಅದನ್ನು ಕೂಡ ನೋಡ್ಕೊಳ್ಬೇಕಾಗ್ತದೆ. ಇಂಥ ಯಾವುದಾದ್ರು ಸವಾಲುಗಳು ಇದೆಯಾ ಅಂತ? ಹೌದು, ಈಗ ಇದು UPSC ನಡೆಸುವಂಥ ಪರೀಕ್ಷೆ ಅಲ್ವಾ.
ಸೊ UPSC ನಡೆಸೋ ಮುಂಚೆ ಒಂದು ನೋಟಿಫಿಕೇಷನ್ ಅಂತ ಒಂದು ಬಿಡ್ತಾರೆ. ಸೊ ಆ ನೋಟಿಫಿಕೇಷನಲ್ಲಿ ಎಲ್ಲ ಡೀಟೇಲ್ಸ್ ಇರ್ತದೆ ಅಂತ ಹೇಳಿದರೆ ನಿಮ್ಮ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಆಗಿರ್ಬೋದು ಅಥವಾ ಮೆಡಿಕಲಲ್ಲಿ ಯಾವುದೆಲ್ಲ ಚೆಕಪ್ ಆಗ್ತದೆ. ಸೊ ಅದೆಲ್ಲ ಸ್ಟ್ಯಾಂಡರ್ಡ್ಸ್ ಏನಿದೆ ಮುಂಚೆ ಅವ್ರು ಮೆನ್ಷನ್ ಮಾಡಿರ್ತಾರೆ. ಈಗ ತುಂಬ ಹೈಟ್ ಇರಬೇಕು ಅಂತ ಇಲ್ಲ, ತುಂಬ ಫಿಟ್ ಇರಬೇಕು ಅಂತ ಇಲ್ಲ, ತುಂಬ ಮಸ್ಕ್ಯುಲರ್ ಇರಬೇಕು ಅಂತ ಇಲ್ಲ. ಸೊ ನೀವು ಆ ಹೈಟಿಗೆ ಆ ವೆಯ್ಟ್ ಇದ್ದೀರಾ ಅಂತ ಆದರೆ ಅದು ಆಗುವಂಥದ್ದು. ಈಗ 5 ಅಡಿ 5 ಇಂಚ್ ಇದ್ದವರು ಇದ್ದಾರೆ. ಸೊ ಆ ಥರ ತುಂಬ ಬೇರೆ ಬೇರೆ ಹೈಟ್ ವೇರಿಯೇಷನ್ಸ್ ಇದೆ. ಸೊ ಅದು ಮತ್ತು ಲಾಸ್ಟ್ ಸ್ಟೇಜಿಗೆ ಬರುವಂಥದ್ದು ಯಾವತ್ತಿದ್ರು ಮೆಡಿಕಲ್. ನಾನು ಹೇಳಿದ್ದಲ್ಲ 4 ದಿನಗಳ ಕಾಲ ಆಗ್ತದೆ ಅಂತ. ಸೊ ನಾವು ಯಾವತ್ತಿದ್ರು ನಮ್ಮ ಕಂಟ್ರೋಲ್ ಇರುವಂಥ ಯಾವುದಿದೆ ಅದರ ಬಗ್ಗೆ ನಾವು ಫೋಕಸ್ ಮಾಡಬೇಕಾಗ್ತದೆ. ಈಗ ರಿಟರ್ನ್ ನಮ್ಮ ಕೈಯಲ್ಲಿರುವಂಥದ್ದು, ಇಂಟರ್ವ್ಯೂಗೆ ಪ್ರಿಪೇರ್ ಆಗೋದು ನಮ್ಮ ಕೈಯಲ್ಲಿರುವಂಥದ್ದು. ಸೊ ಮೆಡಿಕಲ್ ಈಗ 4 days ತುಂಬ ತರೋ ಟೆಸ್ಟಿಂಗ್ ಆಗ್ತದೆ. ಯಾವುದೆಲ್ಲ ನಮಗೆ ಟೆಸ್ಟಿಂಗ್ ಮಾಡಿಸಿಕೊಳ್ಬೋದು ಮುಂಚೆ, ಅದು ಮಾಡಿಸಿಕೊಂಡಾಗ ನಮಗೊಂದು ಕ್ಲಾರಿಟಿ ಸಿಗ್ತದೆ, ಓಕೆ ಇದು ನನಗೆ ಆಗ್ತದಾ ಇಲ್ಲೋ ಅಂತ. ಮತ್ತು ಇನ್ನು ಮಿಕ್ಕಿದ್ದು ದೇವರ ಕೈಯಲ್ಲಿರುವಂಥದ್ದು ಅಷ್ಟೇ. ಓಕೆ ಪ್ರದ್ಯುಮ್ನ, ಗುರಿ ಮತ್ತು ದಾರಿ ಎರಡೂ ಕೂಡ ಸ್ಪಷ್ಟ ಇದೆ, ಸಾಧಿಸಲಿಕ್ಕೆ ಹೊರಟಿದ್ದೀರಿ. ನಿಮ್ಮ ಎಲ್ಲ ಸಂಕಲ್ಪ ಶಕ್ತಿ ಸಾಕಾರಗೊಳ್ಳಿ, ಇದು ನಮ್ಮ ಆಶಯ ಕೂಡ. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನಮ್ಮೊಂದಿಗೆ ಪ್ರದ್ಯುಮ್ನ ಅವರ ಮಾತಾಪಿತರಾಗಿರುವಂಥ ವೇದಮೂರ್ತಿ ಭಟ್ ಮತ್ತು ಅನಿತಾ ಭಟ್ ಅವರು ಕೂಡ ಇದ್ದಾರೆ. ಮಗನ ಸಾಧನೆಯ ಹೆಮ್ಮೆ ಅವರದು ಕೂಡ, ಸಂತೋಷ್ ಅವರದು ಕೂಡ. ಸರ್ ಇಬ್ಬರಿಗೂ ಕೂಡ ನಮಸ್ತೆ. ನಮಸ್ತೆ. ಶಿಸ್ತಿನ ಕುಟುಂಬ ಅಂತ ಹೇಳ್ತಾ ಇದ್ರು, ಅದು ನೋಡುವಾಗಲೇ ಅನ್ನಿಸ್ತಾ ಇದೆ. ಇವತ್ತು ಮಗ ಒಳ್ಳೆಯ ಒಂದು ಗುರಿಯೊಂದಿಗೆ ಒಳ್ಳೆಯ ದಾರಿಯಲ್ಲಿ ಸಾಗ್ತಾ ಇದ್ದಾರೆ. ಮಗನ ಬಗ್ಗೆ ಏನು ಅನ್ನಿಸ್ತಾ ಇದೆ? ಹೆಮ್ಮೆ ಆಗುತ್ತೆ. ಯಾವುದೇ ಅಪ್ಪ ಅಮ್ಮನವರು ಕೂಡ ಹೆಮ್ಮೆ ಆಗುತ್ತೆ. ಅಂದರೆ ಸಾಧಾರಣ ಕಂಪ್ಯೂಟರ್ ಇಂಜಿನಿಯರು, ಸಾಫ್ಟ್ವೇರ್ ಇಂಜಿನಿಯರ್ ಆಗ್ತಾನೆ ದೇಶ ಸೇವೆಗೋಸ್ಕರ ಹೋಗ್ತಾ ಇರೋದು ಯಾವುದೇ ಕುಟುಂಬ ಆದರೆ ಹೆಮ್ಮೆನೆ. ನಮಗಂತೂ ತುಂಬ ಹೆಮ್ಮೆ ಇದೆ. ಮತ್ತು ಮೊದಲಿಂದಲೂ ಇಂಟ್ರೆಸ್ಟ್ ಇರೋದ್ರಿಂದ ಅವನಿಗೆ ಆಲ್ಮೋಸ್ಟ್ ಹೈಸ್ಕೂಲಿಂದಲೇ ಇಂಟ್ರೆಸ್ಟ್ ಇತ್ತು. ಆ ಇಂಟ್ರೆಸ್ಟಿಂದ ಡೈವರ್ಟ್ ಆಗಿಲ್ಲ ಅವನು. ಸೊ ಅದು ಮಾಡಬೇಕು ಅಂತ ಒಂದು ಹಠ ಇತ್ತು, ಛಲ ಇತ್ತು. ಸೊ ಅದೇ ಯಾರಲ್ಲಿ ಹೋದ, ಶ್ರಮಪಟ್ಟ, ಸೊ ಸಕ್ಸಸ್ ಸಿಕ್ತು. ಸೊ ಶ್ರಮಪಟ್ಟಿದ್ದಕ್ಕೆ ಸಕ್ಸಸ್ ಸಿಗ್ತದೆ ಅಂತ ಹೇಳೋದಕ್ಕೆ ನನ್ನ ಮಗನೇ ಸಾಕ್ಷಿ. ಹೆಮ್ಮೆ ಆಗುತ್ತೆ. ಅನಿತಕ್ಕ, ಬಹುಶಃ ನೀವು ಕಲಿತಂಥ ವಿದ್ಯಾಸಂಸ್ಥೆಯಲ್ಲಿ ಮಗನೂ ಕಲಿತರು. ಇವತ್ತು ಅಗಾಧವಾದ ಒಂದು ಸಾಧನೆಯೆಡೆಗೆ ಹೊರಟಿದ್ದಾರೆ. ಮೊನ್ನೆ ಕಾಲೇಜಿನಲ್ಲಿ ಸನ್ಮಾನವೂ ಸಂದಿತು. ಖಂಡಿತವಾಗಿಯೂ ತಂದೆ ತಾಯಿಗೆ ಇಬ್ಬರಿಗೂ ಒಂದು ಭಾವನಾತ್ಮಕವಾಗಿ ಮತ್ತು ಸಂತೋಷದ ಕ್ಷಣ. ಏನೆನಿಸ್ತಾ ಇದೆ? ಹೌದು, ಇವರು ಹೇಳಿದ ಹಾಗೆ ತುಂಬ ಸಂತೋಷ ಆಗಿದೆ. ಒಂದು ಅವನ ಕನಸು ಮತ್ತು ಗುರಿ ಅದೆಲ್ಲ ಒಂದು ಸಾಕಾರಗೊಳ್ತಾ ಇದೆ ಹೇಳೋದು ತುಂಬ ಸಂತೋಷ. ಮತ್ತು ಎಲ್ಲರೂ ಈಗ ನಮ್ಮ ನೆಂಟ್ರಿಷ್ಟರು, ಬಂಧು ಬಾಂಧವರು, ನೆರೆಕೆರೆಯವರು, ಸ್ನೇಹಿತರು ಎಲ್ಲರೂ ನಮ್ಮಷ್ಟೇ ಸಂತೋಷ ಪಡ್ತಾ ಇದ್ದಾರೆ. ಅಂದರೆ ಆ ಸಂದರ್ಭದಲ್ಲಿ ಅವರಿಗೆ ಕೂಡ ಆ ದೇಶ ಸೇವೆಯ ಇದು ಎಲ್ಲರ ಮನಸ್ಸಲ್ಲಿ ಇರುವಂಥದ್ದು, ಅದು ಹೊರಗೆ ಬರೋದು ಆ್ಯಕ್ಚುಲಿ ಅಷ್ಟೇ ಸಂತೋಷದಿಂದ ಮಾಡೋದು. ಅದು ನಮಗೆ ಒಂದು ಪ್ರೇರಕ ಶಕ್ತಿ ಆಗ್ತದೆ. ಎಲ್ಲರೂ ನಮ್ಮಷ್ಟೇ ಸಂತೋಷದಿಂದ ಪ್ರೀತಿಯಿಂದ ಅವರು ಕಳಿಸಿಕೊಡೋದು, ಅದು ನಮಗೆ ಮತ್ತು ಅವನಿಗೆ ಅದೊಂದು ಶಕ್ತಿ ಅಂತ ಹೇಳಿ. ಹೇಗಿರ್ತಾರೆ ಪ್ರದ್ಯುಮ್ನ ಮನೆಯಲ್ಲಿ? ಮನೆಯಲ್ಲಿ ಅವನು ಹೇಳಿದಾಗೆ ತುಂಬ ಶಿಸ್ತು, ಸಣ್ಣದರಲ್ಲೇ ಹಾಗೆ ತುಂಬ ಆ್ಯಕ್ಟಿವ್ ಆಗಿದ್ದ. ಇಲ್ಲ, ಅವನ ಆಯಿತು, ಕೆಲಸ ಆಯಿತು, ಮತ್ತು ಹೇಳಿದ್ದನ್ನು ಫಾಲೋ ಮಾಡ್ತಾ ಇದ್ದ ಮೇನೆಲ್ಲ. ನನ್ನ ಇಬ್ಬರು ಮಕ್ಕಳು ಹಾಗೆಯೇ. ಅವರಿಗೊಂದು ಅಂದರೆ ಶಿಸ್ತನ್ನು ನಾವು ಸ್ಪೆಷಲ್ ಏನು ಮಾಡಿಲ್ಲ, ಹಾಗೆ ಒಂದು ಟೈಮ್ ಸೆನ್ಸ್ ಮೈನ್ ಕೊಡ್ತಾ ಇದ್ವಿ. ಮತ್ತು ಕೆಲವು ಇದನ್ನು ಫಾಲೋ ಮಾಡಲೇಬೇಕು ನಾವು ಅಂತ ಹೇಳೋದನ್ನು ಅದು ಮಾಡ್ತಾಯಿದ್ವಿ. ಫ್ರೆಂಡ್ಸ್ ಸೆಲೆಕ್ಷನ್ ಕೂಡ ಯಾವಾಗಲೂ ಚೆನ್ನಾಗಿರಬೇಕು ಅಂತ ಹೇಳ್ತಾ ಇದ್ವಿ. ಅದನ್ನೆಲ್ಲ ಫಾಲೋ ಮಾಡ್ಕೊಂಡು ಬಂದ. ಸೊ ಅದು ಅವನ ಇದಕ್ಕೆ ಸಹಕಾರಿ ಆಯಿತು ಅಂತ ಅನಿಸುತ್ತೆ. ಹಾಗೆ ಪ್ರದ್ಯುಮ್ನ ಅವರ ಆ ಬಾಲ್ಯದ ಕನಸು, ಗುರಿ, ದಾರಿ ಎಲ್ಲದರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಅವರ ತಂದೆ ತಾಯಿ ಎಲ್ಲವರು ಹೇಳ್ತಾ ಇದ್ರು. ನಾವು ಪ್ರದ್ಯುಮ್ನವರ ಸ್ಟಡಿ ರೂಮ್ಗೆ ಕೂಡ ಹೋಗಿ ಬಂದ್ವಿ. ಅಲ್ಲಿ ಈಗ ಅವರು ಅಂದಿನ ಅವರ ಕನಸಿದೆಯಲ್ಲ, ಆ ಸಾಕಾರಗೊಳ್ಳಬೇಕಿದ್ರೆ ಆ ದಾರಿಯ ಹಿಂದೆ ಅವರು ಬಿತ್ತಿದಂಥ ಅನೇಕ ವಿಚಾರಗಳು ಅಲ್ಲಿ ನಮಗೆ ಗೋಡೆಯಲ್ಲಿ ಕಾಣಲಿಕ್ಕೆ ಸಾಧ್ಯ ಆಯಿತು. ಇಲ್ಲಿ ನೋಡಿದರೆ ಅವರ ಅಮ್ಮ ಒಂದು ರಟ್ಟನ್ನು ಹಿಡ್ಕೊಂಡಿದ್ದಾರೆ, ಅದರಲ್ಲೂ ಕೂಡ ಕನಸುಗಳನ್ನು ಅವರು ಬಿತ್ತಿದ್ದಾರೆ. ಅವರೇ ಹೇಳಿ ಅನಿತಕ್ಕ, ಹೇಳಿ. ಅಂದರೆ ಅವನ ಕನಸು ಗುರಿ ಹೇಗಿತ್ತು ಅಂತ ಹೇಳಿದರೆ, ಹೈಸ್ಕೂಲ್ ದಿನಗಳಿಂದಲೇ ಆ ರೂಮಲ್ಲಿ ಫುಲ್ ಇತ್ತು ಆ ಥರದ ಇದೆಲ್ಲ ಪೋಸ್ಟರ್ಗಳೆಲ್ಲ. ಮತ್ತು ಇದರಲ್ಲಿ ಸಹ ಓದುವ ಕಾರ್ಡ್ ಬೋರ್ಡಲ್ಲಿ ಸಹ ಸಂಪೂರ್ಣವಾಗಿ NDA ಅಂತ ಹೇಳಿ ಬರಿತಾ ಇದ್ದ. ಮತ್ತು ಇಲ್ಲಿ ಐ ಆಮ್ ಕಮ್ಮಿಂಗ್ NDA, 1 ಡ್ರೀಮ್ 1 ಗೋಲ್, ಈ ಥರ ಬರಿತಾ ಇದ್ದ. ಅಷ್ಟು ಹೌದು, ಆಸೆ ಪಡ್ತಾ ಇದ್ದ ಆ ಗುರಿಗೆ, ಕನಸಿಗೆ. ಅದು ಸಾಕಾರಗೊಳ್ತಾ ಇದೆ, ಅದು ತುಂಬ ಸಂತೋಷ. ವೀಕ್ಷಕರೇ, ಪ್ರದ್ಯುಮ್ನ ಅವರ ಸಹೋದರ ಅಂದರೆ ಅಣ್ಣ ಅನಿರುದ್ಧ ಭಟ್ ನಮ್ಮ ಜೊತೆಗಿದ್ದಾರೆ. ಇವರನ್ನು ನಾನು ಇನ್ನೊಂದು ದಿವಸ ನಮ್ಮ ವೀಕ್ಷಕರಿಗೆ ವಿಶೇಷವಾಗಿ ಪರಿಚಯ ಮಾಡಿಕೊಡ್ತಾ ಇದ್ದೇನೆ. ಈಗಾಗಲೇ ಚಂದನವನದಲ್ಲಿ ಒಳ್ಳೆಯ ಹೆಸರನ್ನು ಗಳಿಸಿಕೊಂಡವರು, ಸುದೀಪ್ನಂಥ ನಟರ ಜೊತೆಗೆ ಆ್ಯಕ್ಟ್ ಮಾಡಿದವರು. ಹೇಳಿ ತಮ್ಮನ ಬಗ್ಗೆ. ತುಂಬ ಖುಷಿ ಇದೆ ಸರ್. ಅವನು
ಅದೇ ಈಗೆಲ್ಲ ಇಂಡಿಯನ್ ನೇವಿ ಸೇರ್ತಾ ಇದ್ದಾನೆ ಅನ್ನೋದೊಂದು ಒಂದು ಕಡೆ ಖುಷಿ ಇದ್ದರೆ, ಅವನು ಅಷ್ಟು ವರ್ಷ ಕನ್ಸ್ಕೊಂಡಿದ್ದು ಸಾಧನೆಯನ್ನು ಅವನು ತೀರಿಸಿದ್ನಲ್ಲ, ಅದು ಇನ್ನೂ ಜಾಸ್ತಿ ಖುಷಿ ಇದೆ. ತುಂಬ ಹೆಮ್ಮೆನೂ ಇದೆ. ಅವನಿಗೆ ಹೇಳಲ್ಲ ಅಷ್ಟೇ ಬಿಟ್ಟರೆ ನನಗೆ ತುಂಬ ಖುಷಿ ಮತ್ತು ಹೆಮ್ಮೆ ಇದೆ ಸರ್. ಹೌದು. ಅಂದರೆ ನಿಮ್ಮ ಕೆರಿಯರ್ ಬಗ್ಗೆ ಇನ್ನೊಮ್ಮೆ ನಾನು ವೀಕ್ಷಕರಿಗೆ ಪರಿಚಯ ಮಾಡಿಕೊಡ್ತೇನೆ. ಸಣ್ಣ ಹಿಂಟು ಕೊಟ್ಟು ಬಿಡಿ ನಿಮ್ಮ ಈ ಫೀಲ್ಡಿನ ಬಗ್ಗೆ. ಕೆರಿಯರ್ ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಅಷ್ಟೇ. ಸೊ ನಿಮಗೆ ಇನ್ನೂ ಕಂಟೆಂಟ್ ಬೇಕು ಅಂದರೆ ಇನ್ನೊಂದಷ್ಟು ವರ್ಷಗಳು ಆದಮೇಲೆ ಚೆನ್ನಾಗಿರುತ್ತೆ. ನಾನು ಅದೇ 3 ಸಿನಿಮಾ ಆಯಿತು ಕನ್ನಡದಲ್ಲಿ. ಈಗ ಒಂದು ಫಸ್ಟ್ ಸಿನಿಮಾ ಹೊಯ್ಸಳ ಅಂತ ಡಾಲಿ ಧನಂಜಯ ಅವ್ರ ಜೊತೆ ಮಾಡಿದ್ದು. 2ನೇದು ಇಬ್ಬನಿ ತಬ್ಬಿದ ಎಳೆಯಲ್ಲಿ ಅಂತ ಒಂದು ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದ್ದೆ. ಆಮೇಲೆ 3ನೇದು ಸುದೀಪ್ ಸರ್ ಜೊತೆ ಒಂದು ಮ್ಯಾಕ್ಸ್ ಅಂತ ಒಂದು ಸಿನಿಮಾ ಬಂದಿತ್ತು. ಸೊ ಇವಾಗ ನೆಕ್ಸ್ಟ್ ರಕ್ಕಸಪುರದವಳು ಅಂತ ರಾಜ್ ಬಿ ಶೆಟ್ಟಿ ಅವ್ರ ಜೊತೆ ಒಂದು ಸಿನಿಮಾದಲ್ಲಿ ಒಂದು ಮೇಜರ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಸರ್. ಅದಾಗಿ ಹಾಗೆ ನಡೀತಾ ಇರುತ್ತೆ. ಬೆಂಗಳೂರಲ್ಲಿ ಒಂದಷ್ಟು ಟೀಮ್ಗಳ ಜೊತೆ ಕೆಲಸ ನಡೀತಾ ಇದೆ. ಅಣ್ಣ ತಮ್ಮ ಬಹುಶಃ ಭೇಟಿಯಾಗೋದು ಅಪರೂಪ ಇರಬೇಕು, ಆದರೆ ಭೇಟಿ ಆಗುವಾಗ ಹೇಗಿರ್ತೀರಿ? ಭೇಟಿಯಾದಾಗ ಸ್ವಲ್ಪ ಜಗಳ ಜಾಸ್ತಿ, ಬಟ್ ಆ ಜಗಳ ಪ್ರೀತಿಯಿಂದನೇ ಬಂದಿರುತ್ತೆ. ಸೊ ಅವನು ಕೂಡ ಬೆಂಗಳೂರಲ್ಲೇ ಇದ್ದ, ನಾನು ಬೆಂಗಳೂರಲ್ಲೇ ಇದ್ದಾಗ ಅವ್ನು ಇಂಜಿನಿಯರಿಂಗ್ ಮಾಡಿದ್ದಲ್ಲ ಬೆಂಗಳೂರಲ್ಲೇ. ಸೊ ಆವಾಗ ಸಿಗ್ತಾ ಇರೋದು, ಆವಾಗ ಅವ್ನ ಜರ್ನಿ ನಾನು ನೋಡ್ತಾ ಇದ್ದೆ. ಆವಾಗ ಪ್ರತಿ ಸಲ ಅದೇ ಅಪ್ಪ ಹೇಳಿದಾಗೆ ಅವನು ಯಾವತ್ತೂ ಇದ್ರ ಬಗ್ಗೆನೇ ಫೋಕಸ್ಡ್ ಆಗಿರ್ತಿದ್ದ. ಸೊ ಆಲ್ವೇಸ್ ಅದು ಫ್ಯಾಮಿಲಿ ಹಾಗೆ ಇರೋದ್ರಿಂದ ನಾವು ಕೂಡ ಆಲ್ವೇಸ್ ಸಪೋರ್ಟ್ ಮಾಡ್ತಾ ಇದ್ವಿ. ನಿಂಗೆ ಆಗತ್ತೆ ಅಂತ ಹೇಳಿ ನಮಗೆ ಅದು ಕಾನ್ಫಿಡೆನ್ಸ್ ಇತ್ತು, ಮಾಡ್ತಾನೆ ಅಂತ. ಸೊ ಅವನು ಅದೇ ಸಾಧನೆ ಮಾಡಿದ್ದು ಖುಷಿ ಇದೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ಬೇಬಿ ವಿದ್ಯಾ ಬೇಬಿ, ಸುಳ್ಯದ ನೆಹರು ಮೆಮೋರಿಯಲ್ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕಿ. ನಮ್ಮ ಸಂಸ್ಥೆಯಲ್ಲಿ 2018ರಿಂದ 2020 ಈ ಅವಧಿಯಲ್ಲಿ ವಿಜ್ಞಾನ ವಿಭಾಗದಲ್ಲಿ ವ್ಯಾಸಂಗ ಮಾಡಿದ ವಿದ್ಯಾರ್ಥಿ ಪ್ರದ್ಯುಮ್ನ ಯುವಿ. ಈ ವಿದ್ಯಾರ್ಥಿ ಅಖಿಲ ಭಾರತೀಯ ಮಟ್ಟದಲ್ಲಿ ನಡೆದಂಥ ಪರೀಕ್ಷೆಯಲ್ಲಿ ರ್ಯಾಂಕನ್ನು ಗಳಿಸಿ ನೌಕಾಸೇನಾ ಅಕಾಡೆಮಿಗೆ ಆಯ್ಕೆಯಾಗಿರುವಂಥದ್ದು ನಮಗೆ ಅತ್ಯಂತ ಹೆಮ್ಮೆಯ ವಿಷಯ. ಓರ್ವ ಕನ್ನಡ ಉಪನ್ಯಾಸಕಿಯಾಗಿ ಅವನ ಗುರುವಾಗಿ ನಾನು ಆ ವಿದ್ಯಾರ್ಥಿಯ ಬಗ್ಗೆ ಹೇಳಲೇಬೇಕಾದಂಥ ವಿಚಾರ ಅಂತ ಹೇಳಿದರೆ, ಈ ವಿದ್ಯಾರ್ಥಿಗೆ ಜ್ಞಾನದ ಹಸಿವಿತ್ತು ಮತ್ತು ಭವಿಷ್ಯದ ಕನಸನ್ನು ನನಸು ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಒಂದು ಸ್ಪಷ್ಟವಾದಂಥ ಗುರಿ ಇತ್ತು ಮತ್ತು ಆ ದಿಕ್ಕಿನತ್ತ ಮುನ್ನಡೆದಂಥ ವಿದ್ಯಾರ್ಥಿ. ಇದರ ಫಲವಾಗಿ ಇವತ್ತು ಇಷ್ಟು ದೊಡ್ಡ ಸಾಧನೆಯನ್ನು ಮಾಡಿದ್ದಾನೆ. ಮುಖ್ಯವಾಗಿ ನಮ್ಮ ಸಂಸ್ಥೆಯಲ್ಲಿ ಆ ಅವಧಿಯಲ್ಲಿ ಇದ್ದಂಥ ಮಾನ್ಯ ಪ್ರಾಂಶುಪಾಲರು ಇರ್ಬೋದು, ಎಲ್ಲ ಗುರು ವೃಂದದವರು ಇರ್ಬೋದು, ಈ ವಿದ್ಯಾರ್ಥಿಯ ಕಲಿಕಾ ಚಟುವಟಿಕೆ ಮತ್ತು ಕಲಿಕಾ ಪೂರಕ ಚಟುವಟಿಕೆಗಳಿಗೆ ಬಹಳಷ್ಟು ಮಾರ್ಗದರ್ಶನ ಮತ್ತು ಉತ್ತೇಜನವನ್ನು ನೀಡಿರುವಂಥದ್ದು. ನಮ್ಮ ಕಾಲೇಜು ಮುಖ್ಯವಾಗಿ NCC ಘಟಕ ಹೊಂದಿರುವಂಥ ಸುಳ್ಯ ತಾಲೂಕಿನ ಏಕೈಕ ಕಾಲೇಜು. ಈ ವಿದ್ಯಾರ್ಥಿ NCC ಕೆಡೆಟ್ ಆಗಿ ಕೂಡ ಮಿಂಚಿದಂಥ ವಿದ್ಯಾರ್ಥಿ. ಇದು ಕೂಡ ಈ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ತೇರ್ಗಡೆ ಹೊಂದಲಿಕ್ಕೆ ಈ ವಿದ್ಯಾರ್ಥಿಗೆ ಬಹಳಷ್ಟು ಅದು ನೆರವಾಯಿತು ಅಂತ ಭಾವಿಸಿಕೊಳ್ತಾ ಇದ್ದೇನೆ. ನಮ್ಮ ಕಾಲೇಜಿನಲ್ಲಿ 2 ವರ್ಷಗಳ ಕಾಲ ಉಚಿತ ಶಿಕ್ಷಣವನ್ನು ಆಡಳಿತ ಮಂಡಳಿಯವರು ಈ ವಿದ್ಯಾರ್ಥಿಗೆ ಒದಗಿಸಿಕೊಟ್ಟಿದ್ದರು. ಅದು ಕೂಡ ಅವನ ಭವಿಷ್ಯಕ್ಕೆ ಪೂರಕವಾಯಿತು ಅಂತ ನಾನು ಭಾವಿಸಿಕೊಳ್ತಾ ಇದ್ದೇನೆ. ಒಟ್ಟಿನಲ್ಲಿ ಇಂಥ ಒಂದು ದೊಡ್ಡ ಸಾಧನೆಯನ್ನು ಮಾಡಿರುವಂಥದ್ದು ನಮಗೆಲ್ಲರಿಗೂ ಕೂಡ ಅಭಿಮಾನದ ಸಂಗತಿ. ನಾವು ಈಗಾಗಲೇ ಈ ವರ್ಷದ ವಿದ್ಯಾರ್ಥಿ ಸಂಘದ ಉದ್ಘಾಟನೆ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ವಿದ್ಯಾರ್ಥಿಯನ್ನು ಆಹ್ವಾನಿಸಿ, ಹಿರಿಯ ವಿದ್ಯಾರ್ಥಿಯನ್ನು ಆಹ್ವಾನಿಸಿದ್ದು ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ಅದೊಂದು ರೀತಿಯಲ್ಲಿ ಸ್ಫೂರ್ತಿಯನ್ನು ನೀಡಿದೆ ಅಂತ ಹೇಳಿಕೊಳ್ಳಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಈ ದೇಶ ಸೇವೆಯ ಈ ಒಂದು ದಿವ್ಯ ಕೈಂಕರ್ಯಕ್ಕೆ ಆಯ್ಕೆಯಾದ ಪ್ರದ್ಯುಮ್ನ ಇವರ ಬದುಕಿನಲ್ಲಿ ಯಶ ಸಿಗಲಿ ಅಂತ ನಾನು ಎಲ್ಲರ ಪರವಾಗಿ ಹಾರೈಸ್ತಾ ಇದ್ದೇನೆ. ವೀಕ್ಷಕರೇ, ಕೇಳಿದ್ರಲ್ಲ ಪ್ರದ್ಯುಮ್ನ ಅವರ ಮಾತುಗಳನ್ನು. ಏನು ಅವರ ಆಯ್ಕೆಯ ದಾರಿ, ಅದರ ಬಗ್ಗೆ ಮಾತನಾಡಿದ್ದಾರೆ. ಜೊತೆಗೆ ಅನೇಕ ಮಾಹಿತಿಗಳನ್ನು, ಈ ಕ್ಷೇತ್ರಕ್ಕೆ ಆಸಕ್ತರಾಗಿರುವಂಥ ಯುವಕರಿಗೆ ಅನೇಕ ಮಾಹಿತಿಗಳನ್ನು ನೀಡಿದ್ದಾರೆ. ಒಂದು ಹೊಸ ದಾರಿ ಮತ್ತು ಹೊಸ ಏನು ಗುರಿ, ಅದಕ್ಕೆ ಸಾಗ್ತಾ ಇದ್ದಾರೆ. ಆ ಕಡೆಗೆ ಸಾಧನೆಯನ್ನು ಮಾಡುವ ಪ್ರೇರಣಾದಾಯಿ ಮಾತುಗಳನ್ನು ಆಡಿದ್ದಾರೆ. ಒಳ್ಳೆಯದಾಗಲಿ ಎನ್ನುವುದು ನಮ್ಮ ಆಶಯ ಕೂಡ. ಈ ಹಳ್ಳಿಯಿಂದ ಬೆಳೆದು ಇವತ್ತು ದೇಶ ಸೇವೆಗೋಸ್ಕರ ತೆರಳುವ ಒಂದು ಸಂದರ್ಭ. ಒಳ್ಳೆಯದಾಗಲಿ ಎನ್ನುವ ಹಾರೈಕೆ ನಮ್ಮದು ಕೂಡ. ಕಿಲಾರ್ಕಜೆಯ ಈ ಮನೆಯಿಂದ ಕ್ಯಾಮರಾ ಪರ್ಸನ್ ಅನಿಲ್ ಸಂಪಾ ಜೊತೆ ದುರ್ಗಾಕುಮಾರ್ ನಾಯಕರೇ, ಸುದ್ದಿ ನ್ಯೂಸ್ ಸುಳ್ಯ. ನಮಸ್ಕಾರ ರೈತ ಬಾಂಧವರೇ, ಬಿಸು ಕಳೆದಿತ್ತು, ಇನ್ನೇನು ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ. ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ನಮ್ಮ ಸುಳ್ಯದ ಮೊಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ. ಇಲ್ಲಿ 3 ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು, ಕೋಕೋ ಗಿಡಗಳು, ಅಡಿಕೆ ಗಿಡಗಳಾದ ಎಂಟರಮಂಗಲ, ಮೋಹಿತ್ ನಗರ, ಸೈಗಾನ್, ರತ್ನಗಿರಿ, ಸುಮಂಗಲ, ಸ್ವರ್ಣಮಂಗಳ,
ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕರಿಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೇಗೇಟು, ಸುಳ್ಯ. ಬುಕಿಂಗ್ ಆಗಿ ಇಂದೇ ಸಂಪರ್ಕಿಸಿ 9048865019 9946523801. ಇದೀಗ ಸುಳ್ಯ ನಗರದಲ್ಲಿ ಭಾರಿ ರಿಯಾಯಿತಿಯ ಕೊಡುಗೆ. ನೇರವಾಗಿ ಗಾರ್ಮೆಂಟ್ಸ್ ಮುಖಾಂತರ ರಿಟೇಲ್ ಗ್ರಾಹಕರಿಗೆ ಅಪ್ ಟು 80% ವರೆಗೆ ರಿಯಾಯಿತಿಯ ಮಾರಾಟ. ಬನಾರಸ್ ಕಾಟನ್ ಸಿಲ್ಕ್, ಜಾರ್ಜೆಟ್, ಶಿಫಾನ್, ಬಂಗಾಲಿ ಕಾಟನ್, ಕ್ರೇಪ್ ಸಿಲ್ಕ್, ಗದ್ವಾಲ್ ಕಾಟನ್, ಪೂನಂ ಮತ್ತು ಇನ್ನು ಹಲವಾರು ರೀತಿಯ ಸೀರೆಗಳು ಲಭ್ಯವಿದೆ. ಕೇವಲ 150 ರೂಪಾಯಿಗೆ ಮಾತ್ರ. ರು 550ರಿಂದ 950 ವರೆಗೆ ಮಾರಾಟವಾಗುವ ಬ್ರಾಂಡೆಡ್ ಬಟ್ಟೆಗಳು ಕೇವಲ ರೂಪಾಯಿ 200ರಿಂದ 250 ರೂಪಾಯಿಗಳು ಮಾತ್ರ. ಬ್ರಾಂಡೆಡ್ ಆಫೀಸ್ ವೇರ್, ಟಿ ಶರ್ಟ್, ನೈಟ್ ಪ್ಯಾಂಟ್, ಅಕ್ರಿಲಿಕ್ ಕಾಲರ್ ಟಿ ಶರ್ಟ್, ಸ್ಪೋರ್ಟ್ ವೇರ್ ಟಿ ಶರ್ಟ್, ಲೂಸ್ ನೆಕ್ ಟಿ ಶರ್ಟ್, ರೌಂಡ್ ನೆಕ್ ಟಿ ಶರ್ಟ್, ಟ್ರ್ಯಾಕ್ ಪ್ಯಾಂಟ್ಸ್, ರಾಜಸ್ಥಾನಿ ಪ್ರಿಂಟೆಡ್ ಕಾಟನ್ ಕುರ್ತಿ, ಅಹಮದಾಬಾದ್ ಪ್ರಿಂಟೆಡ್ ಕಾಟನ್ ಕುರ್ತಿ, ಕಾಟನ್ ಪ್ಯಾಚ್ ವರ್ಕ್ ಕುರ್ತಿ, ಲೇಡೀಸ್ ನೈಟಿ, ಪಟಿಯಾಲಾ ಪ್ಯಾಂಟ್, ಲೆಗಿನ್ಸ್, ಪ್ಲಾಜಾ ಪ್ಯಾಂಟ್, ಎಕ್ಸೆಲ್, ಡಬಲ್ ಎಕ್ಸೆಲ್, ಟ್ರಿಬಲ್ ಎಕ್ಸೆಲ್ ಟಿ ಶರ್ಟ್ಗಳು ದೊರೆಯುತ್ತದೆ. ಬ್ರಾ ಪ್ಯಾಂಟೀಸ್, ಸ್ಲಿಪ್, ಸ್ಪೋರ್ಟ್ಸ್ ಬ್ರಾ, ಕಾಟನ್ ಟೈಟ್ಸ್ ದೊರೆಯುತ್ತದೆ. ಜೀನ್ಸ್ ಪ್ಯಾಂಟ್, ಕಾಟನ್ ಪ್ಯಾಂಟ್, ಫಾರ್ಮಲ್ ಪ್ಯಾಂಟ್, ಪ್ಲಾಜಾ ಸೆಟ್ ಕೇವಲ 400 ರೂಪಾಯಿಗಳು ಮಾತ್ರ. ಕೆಲವೇ ದಿನಗಳು ಮಾತ್ರ. ಹಿಂದೆ ಭೇಟಿ ನೀಡಿರಿ. ಶಿವಕೃಪಾ ಕಲಾಮಂದಿರ ಖಾಸಗಿ ಬಸ್ ನಿಲ್ದಾಣದ ಹಿಂಭಾಗ, ಸುಳ್ಯ. ದೂರವಾಣಿ ಸಂಖ್ಯೆ 9886859823. ಸುಳ್ಯದ ಜನತೆಗೆ ಸುವರ್ಣ ಅವಕಾಶ. ಹಿಂದೆ ಭೇಟಿ ನೀಡಿರಿ.